पिताश्री शुभकयाने ಬಾಗ್ದಾದ ಮಧುಬನ್ ಮುರಳಿ ದಿನಾಂಕ 25/5/2026। मीठे बच्चे, अपने आप से पूछो कि मैं कर्मेंद्रिय जीत बना हूँ। कोई भी कर्मेंद्रिय मुझे धोखा तो नहीं देती है। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನಾನು ಕರ್ಮೇಂದ್ರಿಯ ಜೀತಾಗಿದ್ದೇನಾ? ಯಾವುದೇ ಕರ್ಮೇಂದ್ರಿಯ ನನಗೆ ಮೋಸ ಅಂತೂ ಮಾಡ್ತಾ ಇಲ್ಲ ತಾನೆ? प्रश्न, कर्मातीत बनने के लिए तुम बच्चों को अपने आप से कौन सा वायदा करना है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕರ್ಮಾತೀತರಾಗಲು ನೀವು ಮಕ್ಕಳು ನಿಮ್ಮೊಂದಿಗೆ ನೀವು ಯಾವ ಪ್ರತಿಜ್ಞೆಯನ್ನು ಮಾಡಬೇಕು? उत्तर, अपने से वायदा करो कि कोई भी कर्मेंद्रिय कभी भी चलायमान हो नहीं सकते। ನಿಮ್ಮೊಂದಿಗೆ ನೀವೇ ಪ್ರತಿಜ್ಞೆ ಮಾಡಿಕೊಳ್ಳಿ, ಯಾವುದೇ ಕರ್ಮೇಂದ್ರಿಯ ಎಂದೂ ಚಂಚಲ ಆಗಲು ಸಾಧ್ಯ ಇಲ್ಲ। ಮುझे अपने कर्मेंद्रिय वश में करनी है। ನಾನು ನನ್ನ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು। बाबा ने जो भी डायरेक्शन दिए हैं उन्हें अमल में लाना ही है। ತಂದೆ ಯಾವ ಆದೇಶವನ್ನು ಕೊಟ್ಟಿದ್ದಾರೋ ಅದನ್ನು ನಾನು ಕಾರ್ಯರೂಪದಲ್ಲಿ ತರಲೇಬೇಕು। बाबा कहे, मीठे बच्चे, कर्मातीत बनना है तो कोई भी कर्मेंद्रिय से विकर्म मत करो। ತಂದೆ ಹೇಳುತ್ತಾರೆ, ಮಕ್ಕಳೇ, ಕರ್ಮಾತೀತರಾಗಬೇಕೆಂದರೆ ಯಾವುದೂ ಕರ್ಮೇಂದ್ರಿಯದಿಂದ ವಿಕರ್ಮ ಆಗಬಾರದು ಅಥವಾ ವಿಕರ್ಮಗಳನ್ನು ಮಾಡಬೇಡಿ। ಮಾಯಾ ಬಡಿ ಪ್ರಬಲ है। ಮಾಯೆ ಬಹಳಷ್ಟು ಪ್ರಬಲವಾಗಿದೆ। आंखें धोखेबाज है, इसलिए अपनी संभाल करो। ಕಣ್ಣು ಬಹಳಷ್ಟು ಮೋಸಗಾರ, ಆದ್ದರಿಂದ ನಿಮ್ಮನ್ನು ನೀವು ಸಂಭಾಲನೆ ಮಾಡಿಕೊಳ್ಳಿ। ಓಂ ಶಾಂತಿ। ಬಚ್ಚೆ, ಆತ್ಮಾಭಿಮಾನಿ ಹೋಕರ್ बैठे हो। ಬಾಬಾ ಕೇಳ್ತಾ ಇದ್ದಾರೆ, ಮಕ್ಕಳೇ, ಆತ್ಮಾಭಿಮಾನಿಯಾಗಿ ಕೂತ್ಕೊಂಡಿದ್ದೀರಾ? अपने आप से पूछो, हर एक बात अपने आप से पूछनी पड़ती है। ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮೊಂದಿಗೆ ನೀವು ಕೇಳ್ಕೊಳ್ಳಿ, ಪ್ರತಿಯೊಂದು ಮಾತನ್ನು ನಿಮ್ಮೊಂದಿಗೆ ನೀವೇ ಕೇಳ್ಕೊಳ್ಬೇಕಾಗ್ತದೆ। बाप युक्ति बताते हैं कि अपने से पूछो, ಆತ್ಮಾಭಿಮಾನಿ हो बैठे हैं। ಬಾಬಾ ಯುಕ್ತಿಯನ್ನು ತಿಳಿಸ್ತಾ ಇದ್ದಾರೆ, ನಿಮ್ಮೊಂದಿಗೆ ನೀವೇ ಕೇಳ್ಕೊಳ್ಳಿ, ನಾನು ಆತ್ಮಾಭಿಮಾನಿಯಾಗಿ ಕೂತ್ಕೊಂಡಿದ್ದೀನಾ? बाप को याद करते हैं, ಮತ್ತು ತಂದೆಯನ್ನು ನಾನು ನೆನಪು ಮಾಡ್ತಾ ಇದ್ದೀನಾ? क्योंकि यह है तुम्हारी रूहानी सेना। ಯಾಕೆಂದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಇದು ನಿಮ್ಮ ಆತ್ಮಿಕ ಸೈನ್ಯವಾಗಿದೆ। उस सेना में तो हमेशा जवान भी भर्ती होती है। उस सेना में तो हमेशा जवान ही भर्ती होती है। इस सेना में जवान 14-15 वर्ष के भी है तो 90 वर्ष के बूढ़े भी है तो छोटे बच्चे भी है। ಬಾಬಾ ತಿಳಿಸ್ತಾ ಇದ್ದಾರೆ, ಆ ಸೈನ್ಯದಲ್ಲಿ ಸದಾ ಯುವಕರನ್ನೇ ಸೇರಿಸ್ಕೊಳ್ತಾರೆ, ಆದರೆ ಈ ಸೈನ್ಯದಲ್ಲಿ ಯುವಕರು 14 ವರ್ಷ 15 ವರ್ಷದವರು ಇದ್ದಾರೆ, ಜೊತೆಗೆ 90 ವರ್ಷದ ವೃದ್ಧರು ಸಹ ಇದ್ದಾರೆ, ಅದರ ಜೊತೆಗೆ ಚಿಕ್ಕ ಮಕ್ಕಳು ಸಹ ಈ ಸೈನ್ಯದಲ್ಲಿದ್ದಾರೆ। ಯಹ ಸೇನಾ ಹೇ ಮಾಯಾ ಪರ್ ಜೀತ್ ಪಾನೆ ಕೆ ಲಿಯೆ। ಬಾಬಾ ತಿಳಿಸ್ತಾ ಇದ್ದಾರೆ, ಈ ಸೈನ್ಯ ಮಾಯೆ ಮೇಲೆ ಜಯಗಳಿಸುವುದಕ್ಕೋಸ್ಕರ। हर एक को माया पर जीत बहन बाप से बेहद का वर्षा पाना है, क्योंकि माया बहुत दुष्टर है। ಬಾಬಾ ತಿಳಿಸ್ಕೊಡ್ತಿದ್ರೆ, ಪ್ರತಿಯೊಬ್ಬರು ಮಾಯೆ ಮೇಲೆ ಜಯಗಳಿಸಿ
ಬೇಹದ್ದಿನ ಆಸ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಯಾಕೆಂದರೆ ಮಾಯೆ ಬಹಳಷ್ಟು ಕಠೋರವಾಗಿದೆ, ಜಯಿಸಲು ಅಸಾಧ್ಯವಾದಷ್ಟು ಕಠೋರವಾಗಿರುವ ಕಾರಣ ನೀವೆಲ್ಲರೂ ಬೇಹದ್ದಿನ ಆಸ್ತಿಯನ್ನು ಪಡ್ಕೊಳ್ಬೇಕಂದ್ಮೇಲೆ ಮಾಯೆ ಮೇಲೆ ಜಯ ಗಳಿಸಬೇಕಾಗಿದೆ. ಬಚ್ಚೆ ಸ್ವಯಂ ಭಿ ಜಾನ್ತೆ ಹೇ ಕಿ ಮಾಯಾ ಬಡಿ ಪ್ರಬಲ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ನಿಮಗೆ ಮಕ್ಕಳಿಗೆ ಸ್ವಯಂ ಗೊತ್ತು, ಮಾಯೆ ಬಹಳಷ್ಟು ಪ್ರಬಲವಾಗಿದೆ. ಹರ್ ಏಕ ಕರ್ಮೇಂದ್ರಿಯ ಧೋಖಾ ಬಹುತ್ ದೇತೆ ಹೈ. ಬಾಬಾ ತಿಳಿಸ್ತಾ ಇದ್ರೆ ಪ್ರತಿಯೊಂದು ಕರ್ಮೇಂದ್ರಿಯ ಬಹಳಷ್ಟು ಮೋಸವನ್ನು ಮಾಡ್ತದೆ. ಸಬ್ಸೆ ಪಹಲೆ ಜಾಸ್ತಿ ಧೋಖಾ ದೇನೆ ವಾಲೆ ಕೌನ್ಸಿ ಕರ್ಮೇಂದ್ರಿಯ ಹೈ. ಬಾಬಾ ಕೇಳ್ತಾ ಇದ್ದಾರೆ, ಎಲ್ಲಕ್ಕಿಂತಲೂ ಮೊದಲಿಗೆ ಬಹಳ ಹೆಚ್ಚು ಮೋಸ ಮಾಡುವಂತಹ ಕರ್ಮೇಂದ್ರಿಯ ಯಾವುದು? ಆಕೆ ಹಿ ಸಬ್ಸೆ ಜಾಸ್ತಿ ಧೋಖಾ ದೇತೆ ಹೈ. ಬಾಬಾ ತಿಳಿಸ್ತಾ ಇದ್ದಾರೆ ಕಣ್ಣೇ ಬಹಳಷ್ಟು ಎಲ್ಲಕ್ಕಿಂತಲೂ ಜಾಸ್ತಿ ಮೋಸ ಮಾಡ್ತದೆ. ಅಪ್ನಿ ಸ್ತ್ರೀ ಹೋತೆ ಹುಯೇ ಭಿ ದೂಸರಿ ಕೋಯಿ ಖೂಬ್ಸೂರತ್ ದೇಖೆಂಗೆ ತೋ ಜಟ್ ವಹ ಕೀಂಚೆಗಿ. ಬಾಬಾ ತಿಳಿಸ್ಕೊಡ್ತಿದ್ರೆ ತಮ್ಮ ಸ್ತ್ರೀ ಇದ್ರೂ ಸಹ ಅನ್ಯ ಯಾರಾದರೂ ಸುಂದರವಾದಂಥವನ್ನ ನೋಡಿದರೆ ಅವರಿಗೆ ಆಕರ್ಷಿತರಾಗ್ಬಿಡ್ತಾರೆ. ಆಕೆ ಬಡ ದುಃಖ ದೇತೆ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಕಣ್ಣು ಬಹಳಷ್ಟು ಮೋಸ ಮಾಡ್ತದೆ. ದಿಲ್ ಹೋತಿ ಹೈ ಉನ್ಕೋ ಹಾತ್ ಲಗಾಯೆ. बच्चों को समझाया जाता है सदैव बुद्धि से यह समझो कि हम ब्रह्मा कुमार कुमारियाँ भाई बहन है. इसमें माया बहुत गुप्त धोखा देती है. इसलिए यह चार्ट में भी लिखना चाहिए कि आज सारे दिन में कौन सी कर्मेंद्रिया ने हमको धोखा दिया. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಕಣ್ಣು ಬಹಳಷ್ಟು ಮೋಸ ಮಾಡುವಂಥದ್ದು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮನಸ್ಸಾಗ್ತದೆ, ನಾವು ಅವ್ರಿಗೆ ಆಕರ್ಷಿತರಾಗ್ತಾರೆ. ಮಕ್ಕಳು ಹೇಳ್ತಾರೆ ನಾವು ಅವ್ರನ್ನ ಮುಟ್ಟಬೇಕು ಅನಿಸ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ಸದಾ ಬುದ್ಧಿಯಲ್ಲಿ ಇದನ್ನು ತಿಳ್ಕೊಳ್ಳಿ, ನಾವು ಬ್ರಹ್ಮ ಕುಮಾರ ಸೋದರ ಸೋದರಿಯರು, ಬ್ರಹ್ಮ ಕುಮಾರ ಕುಮಾರಿಯರು ಸೋದರ ಸೋದರಿಯರಾಗಿದ್ದೀವಿ. ಇದರಲ್ಲಿ ಮಾಯೆ ಬಹಳಷ್ಟು ಗುಪ್ತ ರೂಪದಲ್ಲಿ ಮೋಸವನ್ನು ಮಾಡ್ತದೆ. ಅದಕ್ಕೋಸ್ಕರ ನಿಮ್ಮ ಚಾಟನ್ನು ಇಟ್ಕೊಳ್ಬೇಕಾಗಿದೆ. ನಾನು ಇಡೀ ದಿನದಲ್ಲಿ ನನಗೆ ಯಾವುದೇ ಯಾವ ಕರ್ಮೇಂದ್ರಿಯ ನನಗೆ ಮೋಸವನ್ನು ಮಾಡಿಲ್ಲ ತಾನೆ, ಇದ್ರ ಚಾಟ್ ಇಟ್ಕೊಳ್ಳಿ. ಸಬ್ಸೆ ಜಾಸ್ತಿ ದುಷ್ಟರ್ ಹೇ ಯಹ ಆಕೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಎಲ್ಲಕ್ಕಿಂತಲೂ ಕಠೋರವಾದಂಥದ್ದು ಈ ಕಣ್ಣು ಅಂತ ಹೇಳ್ತಿದ್ದಾರೆ ಬಾಬಾ. ತೋ ಯಹ ಲಿಖ್ನಾ ಚಾಹೆ ಫಲಾನಿ ಕೋ ದೇಖಾ ಹಮಾರಿ ದೃಷ್ಟಿ ಗೈ. ಸೂರ್ದಾಸ್ ಕಾ ಭಿ ಮಿಸಾಲ್ ಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಂದು ವೇಳೆ ನೀವೇನಾದರೂ ಆಕರ್ಷಿತರಾಗಿದ್ದರೆ ನೀವು ಇದನ್ನು ಸಹ ಬರಿಬೇಕಾಗಿದೆ ಚಾರ್ಟ್ನಲ್ಲಿ. ನಾವಿಂಥವನ್ನ ನೋಡಿದ್ವಿ, ನಮಗೆ ದೃಷ್ಟಿ ಚಂಚಲ ಆಯಿತು ಅಂತ. ಯಾಕೆಂದರೆ ಸೂರದಾಸನ ಉದಾಹರಣೆನೂ ಇದೆಯಲ್ವಾ. ಅಪ್ನಿ ಆಕೆ ನಿಕಾಲ್ದಿ. ಸೂರದಾಸ ತನ್ನ ಕಣ್ಣನ್ನೇ ಕಿತ್ಬಿಟ್ಟ ಅಂತ ಹೇಳ್ತಾರೆ. ಅಪ್ನಿ ಜಾಂಚ್ ಕರೆಂಗೆ ತೋ ಆಕೆ ಧೋಖಾ ಜಾಸ್ತಿ ದೇತೆ ಹೈ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ರೆ ನಿಮ್ಮನ್ನು ನೀವು ಪರಿಶೀಲಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಕಣ್ಣೇ ಬಹಳಷ್ಟು ಮೋಸ ಮಾಡ್ತದೆ. ಅಪ್ನಿ ಸ್ತ್ರೀ ಕೋ ಭಿ ಚೋರ್ ಕೋಯಿ ಅಚ್ಚಿ ದೇಖಿ ತೋ ಉಸ್ ಪರ್ ಫಿದಾ ಹೋ ಜಾತೆ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ತಮ್ಮ ಪತ್ನಿ ಇದ್ರೂ ಸಹ ಅವ್ರನ್ನ ಬಿಟ್ಟು ಯಾರಾದರೂ ಸುಂದರವಾದವ್ರನ್ನ ನೋಡಿದರೆ ಅವರಿಗೆ ಆಕರ್ಷಿತರಾಗ್ಬಿಡ್ತಾರೆ, ಅವರಿಗೆ ಅರ್ಪಣೆ ಆಗ್ಬಿಡ್ತಾರೆ. कोई गायन में होशियार होगी, श्रृंगार अच्छा होगा तो आंखें झट चलायमान हो जाएगी. इसलिए बाबा कहते हैं यह आंखें बहुत धोखा देती है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರಾದರೂ ಗಾಯನದಲ್ಲಿ ಬಹಳಷ್ಟು ಪ್ರವೀಣರಾಗಿದ್ರು ಅಂದರೆ, ಶೃಂಗಾರ ಚೆನ್ನಾಗಿ ಮಾಡ್ಕೊಂಡಿದ್ರು ಅಂದರೆ ಕಣ್ಣು ತಕ್ಷಣ ಆಕರ್ಷಿತ ಆಗಿಬಿಡ್ತದೆ, ಚಂಚಲದಲ್ಲಿ ಬಂದ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಮಕ್ಕಳ ಕಣ್ಣು ಬಹಳಷ್ಟು ಮೋಸ ಮಾಡುವಂಥದ್ದು. ಬಲ್ ಸರ್ವಿಸ್ ಭಿ ಕರ್ತೆ ಹೈ ಪರಂತು ಆಕೆ ಬಹುತ್ ದುಃಖ ದೇತೆ ಹೈ. ಬಾಬಾ ತಿಳಿಸ್ತಾ ಇದ್ರೆ ಮಕ್ಕಳು ಬಲೆ ಸೇವೆಯನ್ನು ಮಾಡ್ಬೋದು, ಆದರೆ ಕಣ್ಣು ಮಾತ್ರ ಬಹಳಷ್ಟು ಮೋಸ ಮಾಡ್ತದೆ. ಇಸ್ ದುಶ್ಮನ್ ಕಿ ಪೂರಿ ಜಾಂಚ್ ರಖನಿ ಹೈ. ಈ ಶತ್ರುವಿನ ಬಗ್ಗೆ ಬಹಳಷ್ಟು ಪರಿಶೀಲನೆ ಮಾಡ್ಕೊಳ್ಬೇಕು, ಬಹಳಷ್ಟು ಅದರ ಬಗ್ಗೆ ಗಮನ ಇಟ್ಕೊಳ್ಬೇಕಾಗಿದೆ. ನಹಿ ತೋ ಸಮझो हमने अपने पद को भ्रष्ट कर लेंगे. ನಿಮ್ಮ ಬಗ್ಗೆ ನೀವು ಗಮನ ಇಟ್ಕೊಳ್ಳಿಲ್ಲ ಅಂದರೆ, ನಿಮ್ಮನ್ನು ನೀವು ಪರಿಶೀಲಿಸ್ಕೊಳ್ಳಿಲ್ಲ ಅಂದರೆ ತಿಳ್ಕೊಳ್ಬೇಕಾಗಿದೆ ನಮ್ಮ ಪದವಿಯನ್ನು ನಾವೇ ಭ್ರಷ್ಟ ಮಾಡ್ಕೊಳ್ತೀವಿ ಅಂತ. जो समझदार बच्चे हैं उनको अपने पास डायरी में नोट करना चाहिए. फलाने को देखा तो हमारी दृष्टि गई, फिर अपने को आप ही सजा दो.
ಬಾಬಾ ತಿಳಿಸ್ಕೊಡ್ತಿದ್ರೆ, ಯಾರು ಬುದ್ಧಿವಂತ ಜಾಣ ಮಕ್ಕಳು ಇರ್ತಾರೋ ಅವರು ತಮ್ಮೊಂದಿಗೆ ತಾವೇ ತಮ್ಮ ಡೈರಿಯಲ್ಲಿ ನೋಟ್ ಮಾಡ್ಕೊಳ್ಬೇಕಾಗಿದೆ. ನಾವಿಂಥವ್ರನ್ನ ನೋಡಿದ್ವಿ, ನಮ್ಮ ದೃಷ್ಟಿ ಚಂಚಲ ಆಯಿತು, ಅವ್ರ ಕಡೆಗೆ ನಮ್ಮ ದೃಷ್ಟಿ ಹೋಯ್ತು ಅಂತ ನಿಮಗೆ ನೀವೇ ಪರಿಶೀಲಿಸಿಕೊಂಡು ನಿಮಗೆ ನೀವೇ ಶಿಕ್ಷೆನ ಕೊಟ್ಕೊಳ್ಳಿ ಅಂತಿದ್ದಾರೆ ಬಾಬಾ. ಭಕ್ತಿ ಮಾರ್ಗ में भी पूजा के टाइम बुद्धि और तरफ भागती है तो अपने को ಚುಟಿ से काटते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಭಕ್ತಿ ಮಾರ್ಗದಲ್ಲಿ ಪೂಜೆ ಮಾಡುವಂತಹ ಸಮಯದಲ್ಲಿ ಬುದ್ಧಿ ಆ ಕಡೆ ಈ ಕಡೆ ಅಲ್ಲಾಡ್ತು ಅಂದರೆ ತಮಗೆ ತಾವೇ ಏನು ಮಾಡ್ಕೊಳ್ತಾರೆ, ಶಿಕ್ಷೆನ ಕೊಡ್ತಾರೆ, ತಮಗೆ ತಾವೇ ಚುಟ್ಕೊಳ್ತಾರೆ. तो जब ऐसे कोई स्त्री आदि सामने आती है तो किनारा कर लेना चाहिए. ಬಾಬಾ ತಿಳಿಸ್ಕೊಡ್ತಿದ್ರೆ, ಈ ರೀತಿ ಯಾರಾದರೂ ಸ್ತ್ರೀಯರು ಅಥವಾ ದೇಹದಾರಿಗಳು ಸಮ್ಮುಖದಲ್ಲಿ ಬಂದರು ಅಂದರೆ ಅಲ್ಲಿಂದ ನೀವು ದೂರ ಹೋಗ್ಬಿಡ್ಬೇಕು. ಕಡೆ ಹೋಗ್ಕೊಂಡು ದೇಖ್ನಾ ನಹಿ ಚಾಹೆ, ಅಲ್ಲೇ ನಿಂತವರನ್ನ ನೋಡುವಂಥದ್ದಲ್ಲ. ಆಂಖೆ ಬಹುತ್ ದುಃಖ ದೇನೆ ವಾಲಿ ಹೇ, ಇಸ್ಲಿಯೇ ಸನ್ಯಾಸಿ ಲೋಗ್ ಆಂಖೆ ಬಂದ್ ಕರ್ ಬಿಡ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಕಣ್ಣು ಬಹಳಷ್ಟು ಮೋಸ ಮಾಡುವಂಥದ್ದು, ಅದಕ್ಕೋಸ್ಕರ ಸನ್ಯಾಸಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರೆ. ಸ್ತ್ರೀ ಕೋ ಪಿಚಾಡಿ ಮೇ ಪುರುಷ ಕೋ ಆಗೆ ಮೇ ಬಿಟ್ಟಾತೆ ಹೇ. ಮತ್ತೆ ಸ್ತ್ರೀಯರನ್ನ ಹಿಂದೆ ಕೂಡಿಸ್ತಾರೆ, ಪುರುಷರನ್ನ ಮುಂದೆ ಕೂಡಿಸ್ತಾರೆ. ಕೈ ऐसे भी होते हैं जो स्त्री को बिल्कुल देखते ही नहीं है. ಇಂಥವರು ಇರ್ತಾರೆ, ಸ್ತ್ರೀಯರನ್ನ ಸಂಪೂರ್ಣ ಅವರು ನೋಡೋದೇ ಇಲ್ಲ ಅಂತಾರೆ ಬಾಬಾ. ತುಮ್ ಬಚ್ಚೋं को तो बहुत मेहनत करनी है. ಆದರೆ ಬಾಬಾ ತಿಳಿಸ್ತಾ ಇದ್ರೆ, ನೀವು ಮಕ್ಕಳಂತೂ ಬಹಳಷ್ಟು ಪರಿಶ್ರಮ ಪಡಬೇಕಾಗಿದೆ. ವಿಶ್ವಕ ರಾಜ್ಯ ಭಾಗ್ಯಲಿನ ಕೋಯಿ ಕಮ್ ಬಾತ್ ತೋ ನಹಿ ಹೈ. ಬಾಬಾ ಹೇಳ್ತಾ ಇದ್ದಾರೆ, ವಿಶ್ವದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳೋದೇನಾದ್ರೂ ಕಡಿಮೆ ಮಾತಾ? ಓ ಲೋಗ್ ತೋ ಕರ್ಕೆ 10, 12, 20,000, 1, 2 लाख करोड़ इकट्ठा करेंगे और खलास हो जाएंगे. ಬಾಬಾ ತಿಳಿಸ್ಕೊಡ್ತಿದ್ರೆ, ಇವತ್ತು ಜಗತ್ತಿನಲ್ಲಿ ಜಾಸ್ತಿ ಅಂದರೆ 10, 12, 20 ಸಾವಿರ ಅಥವಾ ಲಕ್ಷ, ಕೋಟಿ ಒಟ್ಟು ಮಾಡ್ತಾರೆ, ಆಮೇಲೆಲ್ಲ ಸಮಾಪ್ತಿ ಆಗ್ಬಿಡ್ತದೆ ಅಂತಾರೆ ಬಾಬಾ. ತುಮ್ ಬಚ್ಚೋं को तो ಅವಿನಾಶಿ ವರ್ಷ ಮಿಲ್ತಾ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ಮಕ್ಕಳಿಗೆ ಅವಿನಾಶಿ ಆಸ್ತಿ ಸಿಗ್ತದೆ. ಸಬ್ ಕುಚ್ ಪ್ರಾಪ್ತಿ ಹೋ ಜಾತಿ ಹೇ, ಎಲ್ಲವೂ ನಿಮಗೆ ಪ್ರಾಪ್ತಿ ಆಗ್ತದೆ. ऐसी कोई चीज नहीं रहती जिसकी प्राप्ति के लिए माथा मारना पड़े. ಬಾಬಾ ತಿಳಿಸ್ತಾ ಇದ್ರೆ, ಮಕ್ಕಳೇ ನಿಮ್ಗೆ ಇಷ್ಟು ಪ್ರಾಪ್ತಿ ಆಗ್ತದೆ, ಯಾವುದೇ ವಸ್ತುವಿಗೋಸ್ಕರ ಯಾವುದೇ ವಸ್ತುವಿನ ಪ್ರಾಪ್ತಿಗೋಸ್ಕರ ಪರಿಶ್ರಮ ಪಡಬೇಕಾಗಿಲ್ಲ, ನೀವು ಅಷ್ಟೆಲ್ಲ ಪ್ರಾಪ್ತಿಯಾಗಿರ್ತದೆ. ಕಲಿಯುಗ ಅಂತ್ और सतयुग आदि में रात दिन का फर्क है. ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಗೆ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಯಹತೋ ಕುಚ್ ಭಿ ನಹಿ ಹೇ. ಆದರೆ ಬಾಬಾ ಹೇಳ್ತಿದ್ರೆ, ಇಲ್ಲಿ ಅಂತೂ ಏನೂ ಇಲ್ಲ. ಅಭಿ ತುಮ್ಹಾರ ಯಹ ಹೈ ಪುರುಷೋತ್ತಮ ಸಂಗಮ ಯುಗ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಇದು ನಿಮ್ಮದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಪುರುಷೋತ್ತಮ ಅಕ್ಷರ ಜರೂರ್ ಲಿಖ್ನಾ ಹೇ. ಪುರುಷೋತ್ತಮ ಎನ್ನುವಂಥ ಅಕ್ಷರವನ್ನು ಅವಶ್ಯವಾಗಿ ಬರಿಬೇಕಾಗಿದೆ. ಮನುಷ್ಯ ಸೇ ದೇವತಾ ಕಿಯೇ ಕರತ್ ನ ಲಾಗೇವಾರ್, ತುಮ್ ಅಭಿ ಬ್ರಾಹ್ಮಣ್ ಬನೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಗಾಯನ ಇದೆ, ಮನುಷ್ಯರಿಂದ ದೇವತೆಗಳನ್ನು ಮಾಡಲಾಯಿತು. ಯಾವುದೇ ಯುದ್ಧ ಜಗಳ ಕಲಹಗಳಿಲ್ಲದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಾಯಿತು ಎನ್ನುವಂತಹ ಗಾಯನ ಇದೆ. ಬಾಬಾ ಹೇಳ್ತಿದ್ರೆ, ಈಗ ನೀವೆಲ್ಲ ಬ್ರಾಹ್ಮಣರಾಗಿದ್ದೀರಿ. ಮನುಷ್ಯ ತೋ ಬಿಲ್ಕುಲ್ ಗೋರ ಅಂಧಿಯಾರಮೇ ಹೇ. ಆದರೆ ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ಬಹುತ್ ಹೇ ಜೋ ಸ್ವರ್ಗಕ್ಕೂ ದೇಖ್ ನ ಸಕೆ. ಬಹಳಷ್ಟು ಜನ ಇದ್ದಾರೆ, ಅವರು ಸ್ವರ್ಗವನ್ನು ನೋಡುವುದಕ್ಕೂ ಸಾಧ್ಯ ಇಲ್ಲ. ಬಾಬ್ ಕತೆ ಬಚ್ಚೆ ತುಮ್ಹಾರ ಧರ್ಮ ಬಹುತ್ ಸುಖ ದೇನೆ ವಾಲಾ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮ್ಮ ಧರ್ಮ ಬಹಳಷ್ಟು ಸುಖವನ್ನು ಕೊಡುವಂಥದ್ದು. ಮನುಷ್ಯಕ್ಕೂ ತೊಡಹಿ ಕುಚ್ ಪತಾ ಹೇ. ಇದೇನಾದರೂ ಮನುಷ್ಯರಿಗೆ ಏನಾದರೂ ಗೊತ್ತಿದೆಯಾ? भारतवासी भी भूल गए हैं कि हेवन क्या चीज़ है. क्रिश्चियन लोग भी खुद कहते हैं हेवन था. इन लक्ष्मी नारायण को गॉड गॉडेस कहते हैं ना. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಾರತವಾಸಿಗಳು ಸ್ವರ್ಗ ಅಂದರೆ ಏನು ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಕ್ರಿಶ್ಚಿಯನ್ಸು ಸಹ ಸ್ವಯಂ ಹೇಳ್ತಾರೆ, ಮೊದಲು ಹೆವೆನ್ ಇತ್ತು, ಸ್ವರ್ಗ ಇತ್ತು ಅಂತ. ಇನ್ನು ಲಕ್ಷ್ಮೀನಾರಾಯಣಗೆ ಗಾಡ್ ಗಾಡೆಸ್ ಅಂತ ಹೇಳಲಾಗ್ತದೆ. तो ज़रूर गॉड ही ऐसा बनाएंगे. ಗಾಡ್ ಗಾಡೆಸ್ ಅಥವಾ ಭಗವಾನ್ ಭಗವತಿ ಅಂತ ಲಕ್ಷ್ಮೀನಾರಾಯಣಗೆ ಹೇಳಲಾಗ್ತದೆ ಅಂದಮೇಲೆ ಅವಶ್ಯವಾಗಿ ಗಾಡ್ ಪರಮಾತ್ಮನೇ ಆ ರೀತಿ ಅವ್ರನ್ನ ಮಾಡಿರ್ಬೇಕಲ್ವಾ.
तो बाप समझाते हैं मेहनत बहुत करनी है. ಅದಕ್ಕೋಸ್ಕರ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಬಹಳಷ್ಟು ಪರಿಶ್ರಮವನ್ನ ಮಾಡಬೇಕಾಗಿದೆ. ರೋಸ್ ಅಪ್ನ ಪೋತಾ ಮೇಲೆ देखो, ಪ್ರತಿದಿನ ನಿಮ್ಮ ಚಾಟನ್ನ ನೋಡ್ಕೊಳ್ಳಿ ಅಂತಾರೆ ಬಾಬಾ. ಪ್ರತಿದಿನ ನಿಮ್ಮ ಲೆಕ್ಕಪತ್ರ ನೋಡ್ಕೊಳ್ಳಿ. ಕೌನ್ಸಿ ಕರ್ಮೇಂದ್ರಿಯನೇ ಹಮ್ಕೋ ಧೋಖಾ ದಿಯಾ. ಚಾಟ್ನಲ್ಲಿ ಏನು ನೋಡ್ಕೊಳ್ಬೇಕು, ಯಾವ ಕರ್ಮೇಂದ್ರಿಯ ನನಗೆ ಮೋಸ ಮಾಡ್ತು. ಮುಖ ಬಿ ಬಹುತ್ ಧೋಖಾ ದೇತಾ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬಾಯಿನೂ ಸಹ ಬಹಳಷ್ಟು ಮೋಸ ಮಾಡುವಂಥದ್ದು ಅಂತ ಹೇಳ್ತಿದ್ದಾರೆ. ಹಾಗೆ ಕಚಹರಿ ಹೋತಿದ್ದಿ ಸಾಬ್ ಅಪ್ನಿ ಭೂಲ್ ಬತಾತಿದ್ದೆ. ಮೊದಲೆಲ್ಲ ಯಜ್ಞದ ಆರಂಭದಲ್ಲಿ ಕಚೇರಿಯನ್ನ ನಡೆಸಲಾಗ್ತಾ ಇತ್ತು. ಎಲ್ಲ ಮಕ್ಕಳು ತಮ್ಮ ತಪ್ಪನ್ನ ಹೇಳ್ತಾ ಇದ್ರು. ಹಮ್ನೆ ಫಲಾನಿ ಚೀಸ್ ಚಿಪ್ಪಾಕರ್ ಖಾಲಿ. ಏನಾದರೂ ತಪ್ಪು ಮಾಡಿದರೆ ಯಾವುದಾದ್ರೂ ವಸ್ತುವನ್ನ ಅಡಗಿಸಿ ಬಚ್ಚಿಟ್ಕೊಂಡು ತಿಂದಿದ್ರೆ ಅದನ್ನು ಸಹ ಕಚೇರಿಯಲ್ಲಿ ಮಕ್ಕಳು ಹೇಳ್ತಾ ಇದ್ರು, ಅಚ್ಚೆ ಅಚ್ಚೆ ಬಡೆ ಘರ್ ಕೆ ಬಚ್ಚಿಯಾ ಬತ್ಲಾ ದೇತಿ ಹೇ, ಐಸೆ ಐಸೆ ಮಾಯಾ ವಾರ್ ಕರ್ತಿ ಹೇ. ಬಾಬಾ ಹೇಳ್ತಿದ್ರೆ ಒಳ್ಳೊಳ್ಳೆ ದೊಡ್ಡ ಮನೆತನದ ಮಕ್ಕಳು ಸಹ ಸತ್ಯವಾಗಿ ಹೇಳ್ತಾ ಇದ್ರು, ಬಾಬಾ ಈ ರೀತಿ ನಮ್ಮ ಮೇಲೆ ಮಾಯೆ ದಾಳಿ ಮಾಡ್ತದೆ. ಚಿಪಾಕರ್ ಖಾನಾ ಬಿ ಚೋರಿ ಹೇ. ಬಾಬಾ ಹೇಳ್ತಾ ಇದ್ರೆ ಮುಚ್ಚಿಟ್ಕೊಂಡು ತಿನ್ನೋದು ಸಹ ಕಳ್ಳತನವಾಗಿದೆ. ಸೋಬಿ ಶಿವಬಾಬಾಗೆ ಯಜ್ಞಕ್ಕೆ ಚೋರಿ ಯಾದ ಬಹುತ್ ಖರಾಬ್ ಹೇ. ಅದು ಶಿವಬಾಬಾರವರ ಯಜ್ಞದ ಒಂದು ಕಳ್ಳತನವನ್ನ ಮಾಡ್ತಾರಂದ್ರೆ ಅದಂತೂ ಬಹಳಷ್ಟು ಕೆಟ್ಟದ್ದು ಅಂತಾರೆ ಬಾಬಾ. ಕಕ್ಕ ಚೋರ್ಸೋ ಲಕ್ಕ ಚೋರ್. ಬಾಬಾ ಹೇಳ್ತಾ ಇದ್ದಾರೆ, ಆನೆ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳ. ಮಾಯಾ ಏಕದಮ್ ನಾಕ್ ಸೆ ಪಕ್ಕಡ್ತಿ ಹೇ. ಬಾಬಾ ಹೇಳ್ತಾ ಇದ್ರೆ ಮಾಯೆ ಏಕದಮ್ ಆಗಿ ಮೂಗನ್ನೇ ಹಿಡಿದು ಬಿಡ್ತದೆ ಅಂತಾರೆ ಬಾಬಾ. ಯಹ ಆದತ್ ಬಹುತ್ ಬುರಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ರೀತಿ ಕಳ್ಳತನ ಮಾಡುವಂತಹ ಅಭ್ಯಾಸ ಬಹಳಷ್ಟು ಕೆಟ್ಟದ್ದು ಅಂತ ಹೇಳ್ತಿದ್ದಾರೆ ಬಾಬಾ. ಬೂರಿ ಆದತ್ ಹೋಗಿ ತೋ ಹಮ್ ಕ್ಯಾ ಬನೆಗೆ, ಸ್ವರ್ಗ ಮೇ ಜಾನ ಕೋಯಿ ಬಡಿ ಬಾತ್ ನಹಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಕೆಟ್ಟ ಅಭ್ಯಾಸ ಇದ್ರೆ ನಾವೇನಾಗ್ತೀವಿ ಅಂತ ಕೇಳ್ತಿದ್ದಾರೆ ಬಾಬಾ. ಏನು ಶ್ರೇಷ್ಠ ಪದವಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನೋಡಿದ್ರೆ ಸ್ವರ್ಗಕ್ಕೆ ಹೋಗೋದೇನೋ ದೊಡ್ಡ ಮಾತಲ್ಲ, ಪರಂತು ಉಸ್ಮೆ ಫಿರ್ ಮರ್ತಬಾ ಬಿ ತೋ ಹೇನಾ. ಆದರೆ ಅದರಲ್ಲಿ ಪದವಿಗಳಂತೂ ಇದಾವಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಕಹ ರಾಜ ಕಹ ಪ್ರಜಾ. ಸ್ವರ್ಗದಲ್ಲಿ ಹೋಗೋದೇನು ದೊಡ್ಡ ಮಾತಲ್ಲ, ಆದ್ರೆ ಪದವಿಗಳಿದಾವಲ್ವಾ. ರಾಜ ಎಲ್ಲಿ ಪ್ರಜಾ ಎಲ್ಲಿ ಅಂತ ಹೇಳ್ತಿದ್ದಾರೆ ಬಾಬಾ. ಕಿತ್ನಾ ಫರ್ಕ್ ಹೇ. ರಾಜನಿಗೂ ಪ್ರಜೆಗೂ ಎಷ್ಟೆಲ್ಲ ವ್ಯತ್ಯಾಸ ಇದೆ. ತೋ ಕರ್ಮೇಂದ್ರಿಯ ಬಿ ಬಹುತ್ ದುಃಖ ದೇನೆ ವಾಲಿ ಹೇ. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ರೆ ಕರ್ಮೇಂದ್ರಿಯಗಳು ಬಹಳಷ್ಟು ಮೋಸ ಮಾಡುವಂತಹವು. ಉನ್ಗೆ ಸಂಭಾಲ್ ಕರ್ನಾ ಚಾಹಿಯೇ. ಬಾಬಾ ಹೇಳ್ತಾ ಇದ್ರೆ ಕರ್ಮೇಂದ್ರಿಯಗಳನ್ನ ಬಹಳಷ್ಟು ಸಂಭಾಲನೆ ಮಾಡಬೇಕು. ಊಂಚ್ ಪದ ಪಾನಾ ಹೇ ತೋ ಬಾಪ್ ಕೆ ಡೈರೆಕ್ಷನ್ ಪರ್ ಪೂರಾ ಚಲ್ನಾ ಹೇ. ಬಾಬಾ ಹೇಳ್ತಾ ಇದ್ರೆ ಉನ್ನತ ಪದವಿಯನ್ನು ಪಡ್ಕೊಳ್ಬೇಕಂದ್ರೆ ತಂದೆಯ ಆದೇಶದನುಸಾರ ಸಂಪೂರ್ಣ ನಡಿಬೇಕಾಗಿದೆ. ಬಾಪ್ ಡೈರೆಕ್ಷನ್ ದೇಂಗೆ, ಮಾಯಾ ಫಿರ್ ಬೀಚ್ ಮೇ ಆಕರ್ ವಿಘ್ನ ಡಾಲೇಗಿ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ, ನಾನು ನಿಮ್ಗೆ ಡೈರೆಕ್ಷನ್ ಅನ್ನು ಕೊಡ್ತೀನಿ, ಆದ್ರೆ ಮಾಯೆ ಮಧ್ಯದಲ್ಲಿ ಬಂದು ನಿಮ್ಗೆ ವಿಘ್ನವನ್ನ ಹಾಕ್ತದೆ. बाप कहते हैं बोलो मत नहीं तो अंत में बहुत पछताएंगे. ಆದರೆ ಬಾಬಾ ಹೇಳ್ತಿದ್ರೆ ಮಕ್ಕಳೇ ಇದನ್ನ ಮರಿಬೇಡಿ, ಇಲ್ಲಾಂದ್ರೆ ಅಂತಿಮದಲ್ಲಿ ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗ್ತದೆ. ನಾಪಾಸ್ ಹೋನೆ ಕಾ ಫಿರ್ ಸಾಕ್ಷಾತ್ಕಾರ ಬಿ ಹೋಗಾ. ಬಾಬಾ ಹೇಳ್ತಾ ಇದ್ರೆ ಅನುತ್ತೀರ್ಣರಾಗುವಂತಹ ಫೇಲ್ ಆಗುವಂತಹ ಒಂದು ಸಾಕ್ಷಾತ್ಕಾರವು ಆಗ್ತದೆ ಅಂತಾರೆ ಬಾಬಾ. ಅಭಿ ತುಮ್ ಕಾತೆ ಹೋ ಹಮ್ ನರ್ ಸೆ ನಾರಾಯಣ್ ಬನೆಂಗೆ, ಪರಂತು ಅಪ್ನೆ ಸೆ ಪೂಛೋ ಅಪ್ನ ಪೋತಾ ಮೇಲೆ ನಿಕಾಲೋ. ಬಾಬಾ ಹೇಳ್ತಾ ಇದ್ರೆ ಈಗ ನೀವು ಹೇಳ್ತೀರಿ ನಾವು ನರರಿಂದ ನಾರಾಯಣ ಆಗ್ತೀವಿ ಅಂತ, ಆದ್ರೆ ನಿಮ್ಮನ್ನ ನೀವೇ ಕೇಳ್ಕೊಳ್ರಿ. ನಿಮ್ಮ ಪೋತಾ ಮೇಲನ್ನ ನಿಮ್ಮ ಚಾಟನ್ನ ಲೆಕ್ಕಪತ್ರವನ್ನ ನೋಡ್ಕೊಳ್ಳಿ. ಬಹುತೇ ಜೋ ಮುಷ್ಕಿಲ್ ಸಮಜ್ಕರ್ ಅಮಲ್ ಮೇಲೆ ಆತೆ ಹೇ. ಆದ್ರೆ ಬಹಳಷ್ಟು ಮಕ್ಕಳಿದ್ದಾರೆ ಅದನ್ನ ಬಾಬಾ ಹೇಳಿದ್ದನ್ನ ತಿಳ್ಕೊಂಡು ಕಾರ್ಯರೂಪದಲ್ಲಿ ತರುವಂಥವ್ರು. ಪರಂತು ಬಾಬಾ कहते हैं इससे तुम्हारी ಉನ್ನತಿ ಬಹುತ್ ಹೋಗಿ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಇದರಿಂದ ನಿಮ್ಮ ಉನ್ನತಿ ಬಹಳಷ್ಟು ಆಗ್ತದೆ. ಸಾರಿ ದಿನ ಕಾ ಪೋತಾ ಮೇಲೆ ನಿಕಾಲ್ನಾ ಚಾಹಿಯೇ. ಇಡೀ ದಿನದ ಒಂದು ಲೆಕ್ಕಪತ್ರವನ್ನ ನೋಡ್ಕೊಳ್ಬೇಕಾಗಿದೆ. ಯಹ ಆಂಕೆ ಬಹುತ್ ದುಃಖ ದೇತಿ ಹೇ. ಆದರೆ ಈ ಕಣ್ಣು ಬಹಳಷ್ಟು ಮೋಸ ಮಾಡ್ತದೆ. कोई को देखेंगे तो क्या लाएगा, यह तो बहुत अच्छी है, फिर बात करेंगे. दिल होगी उनको कुछ सौगात दो, यह खिलाओ, वही चिंतन चलता रहेगा. ನಾವು ತಿಳಿಸ್ಕೊಡ್ತಾ ಇದ್ದಾರೆ
ಈ ಕಣ್ಣು ಬಹಳಷ್ಟು ಮೋಸ ಮಾಡ್ತದೆ. ಯಾರನ್ನಾದ್ರೂ ನೋಡಿದರೆ ಅವ್ರಿಗೆ ವಿಚಾರ ಬರ್ತದೆ, ಇವರು ಬಹಳಷ್ಟು ಚೆನ್ನಾಗಿದ್ದಾರೆ, ಇವರೊಂದಿಗೆ ನಾವು ಮಾತಾಡಬೇಕು, ಮತ್ತೆ ಮನಸ್ಸಾಗ್ತದೆ ಇವ್ರಿಗೆ ಏನಾದರೂ ಉಡುಗೊರೆ ಕೊಡಬೇಕು, ಇವ್ರಿಗೆ ಏನಾದರೂ ತಿನ್ನಿಸ್ಬೇಕು, ಕುಡಿಸ್ಬೇಕು, ಇಂತಹ ಚಿಂತನೆಗಳು ಆರಂಭ ಆಗ್ಬಿಡ್ತವೆ. ಬಚ್ಚೆ ಸಮಸ್ಯೆ ಇಸ್ಮೆ ಮೆಹನತ್ ಬಹುತ್ ಬಡಿ ಹೇ. ಆದರೆ ಮಕ್ಕಳಿಗೂ ಗೊತ್ತು ಇದರಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಕರ್ಮೇಂದ್ರಿಯ ಬಹುತ್ ದುಃಖ ದೇತಿ ಹೇ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳ ಕರ್ಮೇಂದ್ರಿಯಗಳು ಬಹಳಷ್ಟು ಮೋಸ ಮಾಡ್ತವೆ. ರಾವಣ ರಾಜ್ಯನ, ಯಾಕೆಂದ್ರೆ ಇದು ರಾವಣನ ರಾಜ್ಯ ಅಲ್ವಾ. बाप कहते हैं वहाँ चिंता की कोई बात नहीं होती है क्योंकि रावण राज्य नहीं. ಆದರೆ ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ಸತ್ಯುಗದಲ್ಲಿ ಯಾವುದೇ ಚಿಂತೆಯ ಮಾತೇ ಇರೋದಿಲ್ಲ, ಯಾಕಂದ್ರೆ ಅಲ್ಲಿ ರಾವಣನ ರಾಜ್ಯನೇ ಇಲ್ಲ. ಚಿಂತಾ ಕಿ ಬಾತ್ ಹಿ ನಹಿ, ವಹಾ ಬಿ ಚಿಂತಾ ಹೋ ತೋ ಫಿರ್ ನರ್ಕ ಔರ್ ಸ್ವರ್ಗ ಮೇ ಫರ್ಕ್ ಹಿ ಕ್ಯಾ ರಹೆ. ಬಾಬಾ ಹೇಳ್ತಾ ಇದ್ರೆ ಒಂದ್ ವೇಳೆ ಅಲ್ಲೇನೂ ಚಿಂತೆ ಇತ್ತು ಅಂದ್ರೆ, ಚಿಂತೆಯ ಮಾತಿತ್ತು ಅಂದ್ರೆ, ಮತ್ತೆ ಬಾಬಾ ಹೇಳ್ತಿದ್ರೆ ನರಕಕ್ಕೂ ಸ್ವರ್ಗಕ್ಕೂ ಏನ್ ವ್ಯತ್ಯಾಸ ಆಯ್ತು. तुम बच्चे बहुत बहुत ऊंच पद पाने के लिए ಭಗವಾನ್ ಸೆ ಪಡ್ತೆ ಹೋ. ಬಾಬಾ ಹೇಳ್ತಾ ಇದ್ರೆ ನೀವು ಮಕ್ಕಳು ಬಹಳಷ್ಟು ಉನ್ನತ ಪದವಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಭಗವಂತನಿಂದ ಓದ್ತಾ ಇದ್ದೀರಿ. ಬಾಬ್ ಸಮಜಾತೆ ಹೇ ಮಾಯಾ ನಿಂದ ಕರಾತಿ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ರೆ ಮಾಯೆ ನಿಮಗೆ ನಿಂದನೆ ಮಾಡಿಸ್ತದೆ. ತುಮ್ನೆ ಅಪಕಾರ ಕಿಯಾ ಮೇ ಉಪಕಾರ ಕರ್ತಾ ಹೂಂ. ಆದರೆ ಬಾಬಾ ಹೇಳ್ತಿದ್ರೆ ಮಕ್ಕಳೇ ನೀವು ನನಗೆ ಅಪಕಾರ ಮಾಡಿದ್ರು ನಾನು ನಿಮ್ಗೆ ಏನು ಮಾಡ್ತೀನಿ, ಉಪಕಾರ ಮಾಡ್ತೀನಿ. ಬಚ್ಚೆ ತುಮ್ ಅಗರ್ ಕುದೃಷ್ಟಿ ರಖೆಂಗೆ ತು ಅಪ್ನಾ ಹಿ ನುಕ್ಸಾನ್ ಕರೆಂಗೆ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ಒಂದ್ ವೇಳೆ ನೀವು ಕೆಟ್ಟ ದೃಷ್ಟಿಯನ್ನ ಇಟ್ಕೊಂಡ್ರೆ ನಿಮ್ಗೆ ನೀವೇ ಹಾನಿ ಮಾಡ್ಕೊಳ್ತೀರಿ. ಬಹುತ್ ಬಡಿ ಮಂಜಿಲ್ ಹೇ ಇಸ್ಲಿಯೇ ಬಾಬಾ ಕತೆ ಅಪ್ನಾ ಕೋತಾ ಮೇಲ್ ದೇಖೋ. ಬಹಳಷ್ಟು ಉನ್ನತವಾದಂತಹ ಗುರಿ ಇರುವ ಕಾರಣ ಬಾಬಾ ಹೇಳ್ತಾರೆ ಬಾರಿ ಬಾರಿ ನಿಮ್ಮ ಚಾರ್ಟ್ ಅನ್ನ ಚೆಕ್ ಮಾಡ್ಕೊಳ್ರಿ, ನಿಮ್ಮ ಒಂದು ಲೆಕ್ಕಪತ್ರವನ್ನು ನೋಡ್ಕೊಳ್ಳಿ. ಕೊಯ್ ವಿಕರ್ಮ ತೋ ನಹಿ ಕಿಯಾ. ನಿಮ್ ಚಾರ್ಟ್ ಅನ್ನ ನೋಡ್ಕೊಳ್ರಿ, ನಾನು ಯಾವುದೇ ವಿಕರ್ಮ ಅಂತೂ ಮಾಡಿಲ್ಲ ತಾನೆ. ಕಿಸ್ಕೋ ಧೋಖಾ ತೋ ನಹಿ ದಿಯಾ, ಅಥವಾ ನಾನು ಯಾರಿಗೂ ಮೋಸ ಅಂತೂ ಮಾಡಿಲ್ಲ ತಾನೆ. ಅವು ವಿಕರ್ಮ ಜೀತ್ ಬಂದ ಹೇ. ಯಾಕೆಂದ್ರೆ ಬಾಬಾ ಹೇಳ್ತಾ ಇದ್ರೆ ಈಗ ನೀವು ವಿಕರ್ಮ ಜೀತ್ ಆಗ್ಬೇಕಾಗಿದೆ. ವಿಕರ್ಮ ಜೀತ್ ಕೆ ಸವತ್ ಕಾ ಕಿಸ್ಕೋ ಪತಾ ನಹಿ ಹೇ ಸಿವಾಯ್ ತುಮ್ ಬಚ್ಚೋಂಗೆ. ಬಾಬಾ ಹೇಳ್ತಿದ್ರೆ ವಿಕರ್ಮ ಜೀತ್ ಸಂವತ್ಸರದ ಬಗ್ಗೆ ಮಕ್ಕಳ ವಿನಃ ಇನ್ನು ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಬಾಪ್ನೆ ಸಮಜಾಯ ಹೇ ವಿಕರ್ಮ ಜೀತ್ ಕೋ 5000 ವರ್ಷ ಹುए, ಫಿರ್ ವಿಕರ್ಮ ಕರ್ತೆ ಹೇ ತೋ ವಾಮ್ ಮಾರ್ಗ ಮೇ ಜಾತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ವಿಕರ್ಮ ಜೀತ್ ಆಗಿದ್ದು 5000 ವರ್ಷ ಆಗೋಯ್ತು. ಮತ್ತೆ ಯಾವಾಗ ವಿಕರ್ಮ ಮಾಡೋದಕ್ಕೆ ಶುರು ಮಾಡಿದ್ರು ಆವಾಗ ವಾಮ ಮಾರ್ಗಕ್ಕೆ ಹೋದ್ರು. ಕರ್ಮ ಅಕರ್ಮ ವಿಕರ್ಮ ಅಕ್ಷರ ತೋ ಹೇನಾ. ಬಾಬಾ ಹೇಳ್ತಿದ್ರೆ ಕರ್ಮ ಅಕರ್ಮ ವಿಕರ್ಮ ಅನ್ನುವಂಥ ಅಕ್ಷರ ಅಂತೂ ಇದಾವಲ್ವಾ. ಮಾಯಾ ಕೆ ರಾಜ್ ಮೇ ಮನುಷ್ಯ ಜೋ ಭಿ ಕರ್ಮ ಕರ್ತೆ ಹೇ ವಹ ವಿಕರ್ಮ ಹಿ ಬಂತಾ ಹೇ. ಬಾಬಾ ತಿಳಿಸ್ತಾ ಇದ್ರೆ ಮಾಯ ಒಂದು ರಾಜ್ಯದಲ್ಲಿ ಮನುಷ್ಯರು ಏನೇ ಕರ್ಮ ಮಾಡಿದ್ರು ಅದು ವಿಕರ್ಮನೇ ಆಗ್ತದೆ. ಸತ್ಯುಗ್ ಮೇ ವಿಕಾರ ಹೋತೆ ನಹಿ, ಆದ್ರೆ ಸತ್ಯುಗದಲ್ಲಿ ವಿಕಾರ ಇರೋದಿಲ್ಲ. ತೋ ವಿಕರ್ಮ ಬಿ ಕೊಯ್ ಬಂತ ನಹಿ, ವಿಕಾರನೇ ಇರೋದಿಲ್ಲ ಸತ್ಯುಗದಲ್ಲಿ ಅಂದ್ಮೇಲೆ ವಿಕರ್ಮಗಳು ಅರ್ಥಾತ್ ಪಾಪ ಕರ್ಮಗಳು ಆಗೋದಿಲ್ಲ ಯಾವುದು. ಯಹ ಬಿ ತುಮ್ ಜಾನ್ತೆ ಹೋ ಕ್ಯೋಂಕಿ ತುಮ್ಕೋ ಧ್ಯಾನ ಕಾ ತೀಸರಾ ನೇತ್ರ ಮಿಲ್ತಾ ಹೇ. ಇವೆಲ್ಲ ಮಾತುಗಳನ್ನ ನೀವು ಮಕ್ಕಳೇ ತಿಳ್ಕೊಂಡಿದ್ರಿ, ಯಾಕೆಂದ್ರೆ ನಿಮ್ಗೀಗ ಧ್ಯಾನದ 3ನೇ ನೇತ್ರ ಸಿಕ್ಕಿದೆ. ತುಮ್ ತ್ರಿನೇತ್ರಿ ಬನೆ ಹೋ ತೋ ತ್ರಿಕಾಲದರ್ಶಿ ತ್ರಿನೇತ್ರಿ ಬನಾನೆ ವಾಲಾ ಹೇ ಬಾಪ್. ಬಾಬಾ ಹೇಳ್ತಾ ಇದ್ರೆ ನೀವು ತ್ರಿನೇತ್ರಿಗಳಾಗಿದ್ದೀರಿ ಅಂದಮೇಲೆ ತ್ರಿಕಾಲದರ್ಶಿಗಳು ತ್ರಿನೇತ್ರಿಗಳನ್ನಾಗಿ ಮಾಡುವಂಥವರು ತಂದೆ ಆಗಿದ್ದಾರೆ. ತುಮ್ ಅಸ್ತಿಕ್ ಬನೆ ಹೋ ತಬ್ ತ್ರಿಕಾಲದರ್ಶಿ ಬನೆ ಹೋ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಅಸ್ತಿಕರಾಗಿರುವ ಕಾರಣ ನೀವು ತ್ರಿಕಾಲದರ್ಶಿಗಳಾಗಿದ್ದೀರಿ. ಸಾರೇ ಡ್ರಾಮಾ ಕಾ ರಾಸ್ ಬುದ್ಧಿ ಮೇ ಹೇ. ಬಾಬಾ ಹೇಳ್ತಾ ಇದ್ರೆ ಸಂಪೂರ್ಣ ನಾಟಕದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇದೆ. ಮೂಲ್ ವತನ್ ಸೂಕ್ಷ್ಮ ವತನ್ ಸ್ಥೂಲ್ ವತನ್ 84 ಕಾ ಚಕ್ರ ಫಿರ್ ಔರ್ ಧರ್ಮ ಬುದ್ಧಿ ಕೋ ಪಾತೆ ಹೇ. ಬಾಬಾ ಹೇಳ್ತಿದ್ರೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಮತ್ತೆ 84 ಜನ್ಮ ನಂತರ ಅನ್ಯ ಧರ್ಮಗಳೆಲ್ಲವೂ ವೃದ್ಧಿ ಆಗ್ತಾ ಹೋಗ್ತವೆ. ವಹ ಕೊಯ್ ಸದ್ಗತಿ ನಹಿ ಕರ್ ಸಕ್ತೆ. ಬಾಬಾ ಹೇಳ್ತಿದ್ರೆ ಯಾವುದು ಧರ್ಮ ಅಥವಾ ಯಾರ ಸದ್ಗತಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉನ್ಕೋ ಗುರು ಭಿ ನಹಿ ಕಹ ಸಕ್ತೆ. ಸರ್ವ ಕಿ ಸದ್ಗತಿ ಕರ್ನೆ ವಾಲಾ ಏಕ್ ಹಿ ಬಾಪ್ ಹೇ.
ಇನ್ನು ಯಾರನ್ನೂ ಗುರು ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ವರ ಸದ್ಗತಿಯನ್ನು ಮಾಡುವಂಥವರು ಒಬ್ಬ ತಂದೆ ಆಗಿದ್ದಾರೆ. ಅಭಿ ಸಬ್ಕಿ ಸದ್ಗತಿ ಹೋನಿ ಹೇ. ಬಾಬಾ ಹೇಳ್ತಾ ಇದ್ರೆ ಈಗ ಸರ್ವರ ಸದ್ಗತಿ ಆಗುವಂಥದ್ದಿದೆ. ವಹ ಧರ್ಮ ಸ್ಥಾಪಕ ಕಹೆ ಜಾತೆ ಹೇ ಗುರು ನಹೇ. ಬಾಬಾ ಹೇಳ್ತಾ ಇದ್ರೆ ಎಲ್ಲ ಧರ್ಮವನ್ನು ಬಂದು ಸ್ಥಾಪನೆ ಮಾಡ್ತಾರೆ, ಅವ್ರಿಗೆ ಧರ್ಮ ಸ್ಥಾಪಕರು ಅಂತ ಹೇಳಲಾಗ್ತದೆ ವಿನಃ ಗುರು ಅಂತ ಹೇಳೋದಿಲ್ಲ. ಧರ್ಮ ಸ್ಥಾಪನ ಕರ್ನೆಗೆ ನಿಮಿತ್ ಬನೆ ಹೇ. ಬಾಬಾ ಹೇಳ್ತಾ ಇದ್ರೆ ಧರ್ಮ ಸ್ಥಾಪಕರು ಕೇವಲ ಧರ್ಮ ಸ್ಥಾಪನೆ ಮಾಡೋದಕ್ಕೆ ನಿಮಿತ್ತರಾಗಿದ್ದಾರೆ. ಬಾಕಿ ಸದ್ಗತಿ ತೊಡೆ ಹಿ ಕರ್ತೆ ಹೇ. ಅವರೇನಾದರೂ ಸದ್ಗತಿಯನ್ನೇನಾದರೂ ಮಾಡ್ತಾರಾ, ಉनको ಯಾದ್ ಕರ್ನೆ ಸೆ ಕೋಯಿ ಸದ್ಗತಿ ನಹಿ ಹೋ ಸಕ್ತೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆ ಧರ್ಮ ಸ್ಥಾಪಕರನ್ನ ಯಾರನ್ನೇ ನೆನಪು ಮಾಡಿದ್ರು ಯಾರ್ದು ಸದ್ಗತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ವಿಕರ್ಮ ವಿನಾಶ್ ನಹಿ ಹೋ ಸಕ್ತೆ. ಯಾರನ್ನ ನೆನಪು ಮಾಡಿದ್ರು ಸದ್ಗತಿನೂ ಆಗೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಪಾಪಕರ್ಮಗಳು ನಾಶ ಆಗೋದಕ್ಕೆ ಸಾಧ್ಯ ಇಲ್ಲ. ಬಹಸ ಭಯ ಭಕ್ತಿ, ಈ ರೀತಿ ನೆನಪು ಮಾಡೋದೆಲ್ಲ ಭಕ್ತಿ ಆಗಿದೆ. तो बाप समझाते हैं माया बड़ी दुष्टर है, इस पर ही लड़ाई होती है. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಮಾಯೆ ಭಾಳಷ್ಟು ಕಠೋರವಾಗಿದೆ, ಅದಕ್ಕೋಸ್ಕರ ಇದ್ರ ಮೇಲೇ ಯುದ್ಧ ನಡೆಯುವಂಥದ್ದು. ತುಮ್ ಹೋ ಶಿವಶಕ್ತಿ ಪಾಂಡವ ಸೇನಾ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವೆಲ್ಲರೂ ಶಿವಶಕ್ತಿ ಪಾಂಡವ ಸೈನ್ಯ ಆಗಿದ್ದೀರಿ. ತುಮ್ ಸಬ್ ಪಂಡೆ ಹೋ, ಶಾಂತಿಧಾಮ್ ಸುಖಧಾಮ್ ಕಾ ರಾಸ್ತಾ ಬತಾತೆ ಹೋ. ಬಾಬಾ ಹೇಳ್ತಿದ್ರೆ ನೀವೆಲ್ಲ ಪಂಡೆ ಅರ್ಥಾತ್ ಮಾರ್ಗದರ್ಶಕರಾಗಿದ್ದೀರಿ, ಎಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತೋರಿಸ್ತೀರಿ. ಗೈಡ್ಸ್ ತುಮ್ ಹೋ, ನೀವೆಲ್ಲ ಗೈಡ್ಸ್ ಮಾರ್ಗದರ್ಶಕರು. कहते हो बाप को याद करो तो विघ्न विनाश होंगे, और फिर दूसरे तरफ अगर कोई पाप कर्म करेंगे तो 100 गुना पाप लग जाएगा. ಬಾಬಾ ಹೇಳ್ತಾ ಇದ್ದಾರೆ ಒಂದು ಕಡೆ ನೀವು ಹೇಳ್ತೀರಿ ತಂದೆಯನ್ನು ನೆನಪು ಮಾಡ್ರಿ ಆವಾಗ ಪಾಪ ನಾಶ ಆಗ್ತದೆ ಅಥವಾ ವಿಕರ್ಮ ವಿನಾಶ ಆಗ್ತದೆ ಅಂತ. ಇನ್ನೊಂದು ಕಡೆಗೆ ಏನಾದರೂ ಒಂದು ವೇಳೆ ನೀವು ಪಾಪ ಕರ್ಮವನ್ನು ಮಾಡಿದರೆ 1ಕ್ಕೆ 100 ಪಟ್ಟು ಪಾಪ ವೃದ್ಧಿ ಆಗ್ಬಿಡ್ತದೆ. ಜಿತ್ನಾ ಹೋ ಸಕೆ ಕೋಯಿ ವಿಕರ್ಮ ನಹಿ ಕರ್ನಾ ಚಾಹೆ. ಬಾಬಾ ಹೇಳ್ತದೆ ಎಷ್ಟು ಸಾಧ್ಯವೋ ಅಷ್ಟು ಪಾಪ ಕರ್ಮಗಳನ್ನ ಮಾಡಬಾರ್ದು. ಕರ್ಮೇಂದ್ರಿಯ ದುಃಖ ಬಹುತ್ತೇತಿ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ಕರ್ಮೇಂದ್ರಿಯಗಳು ಬಹಳಷ್ಟು ಮೋಸ ಮಾಡ್ತವೆ. ಬಾಬ್ ಹರ್ ಏಕಕಿ ಚಲನ್ ಸೆ ಸಮಜಾತೆ ಹೇ. ಆದರೆ ಬಾಬಾ ಪ್ರತಿಯೊಬ್ಬರ ನಡತೆಯಿಂದ ತಿಳ್ಕೊಂಡ್ಬಿಡ್ತಾರೆ. ಬಚ್ಚೋಂಕು ಮಾಯಾಕ್ಕೆ ತುಫಾನ್ ಆತೆ ಹೇ. ನಡತೆಯಿಂದಲೇ ಬಾಬನಿಗೆ ಗೊತ್ತಾಗ್ತದೆ ಮಕ್ಕಳ ಸ್ಥಿತಿ ಹೇಗಿದೆ ಅಂತ. ಆದರೆ ಮಕ್ಕಳಿಗೆ ಮಾಯೆ ಬಿರುಗಾಳಿ ಬಹಳಷ್ಟು ಬರ್ತದೆ. ಸ್ತ್ರೀ ಪುರುಷ ಸಮಜ್ನೆ ಸೆ ಹಿ ತುಫಾನ್ ಆತೆ ಹೇ. ಬಾಬಾ ಹೇಳ್ತಿದ್ರೆ ನಾವು ಸ್ತ್ರೀಯರು ನಾವು ಪುರುಷರು ಅಂತ ಯಾವಾಗ ತಿಳ್ಕೊಳ್ತಿರೋ ಆವಾಗ ಬಿರುಗಾಳಿ ಬರ್ತದೆ. ತೋ ಇನ್ ಆಂಖೋ ಪರ್ ಕಿತ್ನಾ ಕಬ್ಜಾ ರಖನಾ ಚಾಹಿಯೆ. ಅಂದಮೇಲೆ ಈ ಕಣ್ಗಳ ಮೇಲೆ ಎಷ್ಟೊಂದು ನೀವು ಅಧಿಕಾರ ಇಟ್ಕೊಳ್ಬೇಕಾಗಿದೆ. ಹಮ್ ತೋ ಶಿವ ಬಾಬಾ ಕೆ ಬಚ್ಚೆ ಹೇ, बाप से अंजाम कर राखी भी बांधते, फिर भी माया धोखा दे देती है. फिर पूछ नहीं सकते, फिर छूट नहीं सकते. ಬಾಬಾ ಹೇಳ್ತಿದ್ರೆ ಶಿವಬಾಬನಿಗೆ ನಾವು ಮಕ್ಕಳಾಗಿದ್ದೀವಿ ಅನ್ನುವಂಥ ಸ್ಮೃತಿ ಇರಬೇಕು, ಬಹಳಷ್ಟು ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು, ಕಣ್ಣಿನ ಮೇಲೆ ಬಹಳಷ್ಟು ಅಧಿಕಾರ ಇರಬೇಕು ಅಂತಾರೆ ಬಾಬಾ. ಬಾಬಾ ಮಕ್ಕಳು ತಂದೆಗೆ ಏನು ಮಾಡ್ತಾರೆ, ಬಾಬನ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ರಾಖಿಯನ್ನು ಕಟ್ಟಿಸ್ಕೊಳ್ತಾರೆ. ಆದರೆ ಮತ್ತೆ ಮಾಯೆ ಮೋಸ ಮಾಡಿಬಿಡ್ತದೆ. ಆವಾಗ ಶಿಕ್ಷೆಯಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. कर्मेंद्रिया जब वश हो तब कर्मातीत अवस्था हो सके. ಬಾಬಾ ಹೇಳ್ತಿದ್ರೆ ಯಾವಾಗ ಕರ್ಮೇಂದ್ರಿಯಗಳು ನಿಮ್ಮ ವಶದಲ್ಲಿ ಬರ್ತವೋ ಆವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ಹೊಂದೋದಕ್ಕೆ ಸಾಧ್ಯ. कहना तो सहज है कि हम लक्ष्मी नारायण बनेंगे, परंतु समझ भी चाहिए ना. ಬಾಬಾ ಹೇಳ್ತಿದ್ರೆ ನಾವು ಲಕ್ಷ್ಮೀನಾರಾಯಣ ಆಗ್ತೀವಿ ಅಂತ ಹೇಳೋದೇನೋ ಸಹಜ, ಆದರೆ ಬಾಬಾ ತಿಳಿಸ್ಕೊಡ್ತಿದ್ರೆ ಅಷ್ಟು ತಿಳುವಳಿಕೆನೂ ಬೇಕಲ್ವಾ ಅಂತಾರೆ ಬಾಬಾ. ಬಾಪ್ ಕತೆ ಹೇ ಡೈರೆಕ್ಷನ್ ಪರ್ ಅಮಲ್ ಕರ್. ಬಾಬಾ ಹೇಳ್ತಿದ್ರೆ ಮಕ್ಕಳೇ ನಾನೇನು ಡೈರೆಕ್ಷನ್ ಅನ್ನ ಕೊಡ್ತೀನೋ ಅದ್ರ ಕಡೆಗೆ ಗಮನ ಕೊಡಿ ಅಂತಾರೆ. ಬಾಬಾ ಬಾಬಾ ಕರ್ತೆ ರಹೋ, ಸದಾ ಬಾಬಾ ಬಾಬಾ ಅಂತ ಬಾಬಾ ನೆನಪು ಮಾಡ್ತಾ ಇರಿ. ಬಾಬಾ ಸೆ ಹಮ್ ಪೂರಾ ವರ್ಷ ಲೆಂಗೆ. ಬಾಬಾನಿಂದ ನಾವು ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ತೀವಿ. ಐಸಾ ಟೀಚರ್ ಕಭಿ ಭಿ ಕಹಾಬಿ ನಹಿ ಮಿಲೇಗಾ. ಈ ಸಮಯದಲ್ಲಿ ತಂದೆ ಶಿಕ್ಷಕನಾಗಿ ನಮ್ಗೆ ಏನು ಸಿಕ್ಕಿದಾರೋ ಇಂಥ ಶಿಕ್ಷಕ ನಿಮ್ಗೆ ಎಂದೆಂದೂ
ಸಿಗೋದಿಲ್ಲ ಅಂತಿದ್ದಾರೆ ಬಾಬಾ. इन सब बातों को देवताएं भी नहीं जानते तो पिछाड़ी के धर्म वाले फिर कैसे जान सकते हैं. ಬಾಬಾ ಹೇಳ್ತಿದ್ರೆ ಇವೆಲ್ಲ ಮಾತುಗಳು ದೇವತೆಗಳಿಗೆ ಗೊತ್ತಿಲ್ಲ ಅಂದಮೇಲೆ, ದೇವತೆಗಳೇ ಅದನ್ನು ತಿಳ್ಕೊಂಡಿಲ್ಲ ಅಂದಮೇಲೆ, ನಂತರ ಬಂದಂತಹ ಧರ್ಮದವರು ಹೆಂಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಬಾಬಾ कहते हैं मैं कुछ कहूँ तो भी समझो यह शिव बाबा कहते हैं. ಬ್ರಹ್ಮ ತಂದೆ ಬಾಬಾ ಹೇಳ್ತಾ ಇದ್ದಾರೆ, ಬ್ರಹ್ಮ ತಂದೆನೂ ಹೇಳ್ತಾ ಇದ್ದಾರೆ, ನಾನೇನಾದರೂ ಹೇಳಿದ್ರು ಏನು ತಿಳ್ಕೊಳ್ಬೇಕು. ಬಾಬಾ कहते हैं मैं कुछ कहूँ तो भी समझो यह शिव बाबा कहते हैं. ಬಾಬಾ ಹೇಳ್ತಿದ್ರೆ ನಾನು ಏನೇ ಹೇಳಿದ್ರು ನೀವು ತಿಳ್ಕೊಳ್ಬೇಕು. ಯಾರು ಹೇಳ್ತಾ ಇರೋದು? ಶಿವ ಬಾಬಾ ಹೇಳ್ತಾ ಇರೋದು. ऐसे मत समझो कि यह दादा कहते हैं. ಈ ರೀತಿ ಅಂತ ತಿಳ್ಕೊಳ್ಬೇಡ್ರಿ, ಈ ದಾದಾರವರು ಇದನ್ನು ಹೇಳ್ತಾ ಇದ್ದಾರೆ ಅಂತ. यह तो मेरा रथ है, यह क्या करता तुम बच्चों को राजाई में देता हूँ. ಬಾಬಾ ಹೇಳ್ತಾ ಇದ್ರೆ ಇದು ನನ್ನ ರಥ ಆಗಿದೆ, ಇವ್ರು ಏನು ಮಾಡ್ತಾರೆ, ನಿಮಗೆ ಮಕ್ಕಳಿಗೆ ರಾಜ್ಯವನ್ನು ಕೊಡೋದು ನಾನೇ ಅಂತ ಹೇಳ್ತಿದ್ದಾರೆ ಬಾಬಾ. यह रथ थोड़े ही देता है. ಈ ರಥ ಏನಾದರೂ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡುತ್ತಾ ಅಂತಾರೆ ಬಾಬಾ. यह तो बिल्कुल बेगर है. ಇವರು ಸಂಪೂರ್ಣ ಭಿಕ್ಷುಕರ ಸಮಾನ ಆಗಿದ್ದಾರೆ ಅಂತಾರೆ ಬಾಬಾ. यह भी बाबा से वर्षा लेता है. ಈ ದಾದಾರವರು ಸಹ ಬಾಬಾರವರಿಂದ ಆಸ್ತಿ ತೆಗೆದುಕೊಳ್ತಾರೆ. जैसे तुम पुरुषार्थ करते हो वैसे यह भी करता है. ಶಿವಬಾಬಾ ಹೇಳುತ್ತಿದ್ರೆ, ಮಕ್ಕಳೇ ನೀವು ಹೇಗೆ ಪುರುಷಾರ್ಥ ಮಾಡ್ತೀರೋ ಅದೇ ರೀತಿ ಈ ಬ್ರಹ್ಮ ತಂದೆಯವರು ದಾದಾರವರು ಸಹ ಮಾಡ್ತಾ ಇದ್ದಾರೆ. ಯಹ ಬಿ ಸ್ಟೂಡೆಂಟ್ ಲೈಫ್ ಮೇ ಹೇ. ಇವರು ಸಹ ವಿದ್ಯಾರ್ಥಿ ಜೀವನದಲ್ಲಿದ್ದಾರೆ. ಯಹ ರತ್ ಲೋನ್ ಪರ್ ಲಿಯಾ ಹುವಾ ಹೇ ತಮೋ ಪ್ರಧಾನ್ ಹೇ. ಶಿವಬಾಬಾ ಹೇಳ್ತಾ ಇದ್ರೆ, ಈ ರಥವನ್ನ ನಾನು ಲೋನ್ ಆಗಿ ತೆಗೆದುಕೊಂಡಿದ್ದೀನಿ, ಇವರು ತಮೋ ಪ್ರಧಾನರಾಗಿದ್ದಾರೆ. ತುಮ್ ಪೂಜ್ಯ ದೇವತಾ ಬನ್ನೆ ಕೆ ಲಿಯೆ ಮನುಷ್ಯ ಸೆ ದೇವತಾ ಬನ್ನೆ ಕೆ ಲಿಯೆ ಪಡ್ತೆ ಹೋ. ಬಾಬಾ ಹೇಳ್ತಾ ಇದ್ರೆ, ನೀವು ಪೂಜ್ಯ ದೇವತೆಗಳಾಗುವುದಕ್ಕೋಸ್ಕರ ಅಥವಾ ಮನುಷ್ಯರಿಂದ ದೇವತೆಗಳಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಓದ್ತಾ ಇದ್ದೀರಿ. कोई की तकदीर में नहीं है तो कहते हैं मुझे तो संशय है. ಶಿವ ಬಾಬಾ कैसे आकर पढ़ाते हैं. ಬಾಬಾ ಹೇಳ್ತಿದ್ರೆ, ಇನ್ನು ಯಾರ್ದಾದ್ರೂ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವ್ರಿಗೆ ಸಂಶಯದಲ್ಲಿ ಬಂದ್ಬಿಡ್ತಾರೆ. ಅವ್ರ ಸಂಶಯ ಬಂದಲ್ಲಿ ಬಂದು ಈ ರೀತಿ ಹೇಳ್ತಾರೆ, ನನಗಂತೂ ಸಂಶಯ ಇದೆ, ಶಿವ ಬಾಬಾ ಹೆಂಗೆ ಇವರಲ್ಲಿ ಬಂದು ಓದಿಸ್ತಾರೆ ಅಂತ ಹೇಳ್ತಾರೆ. ಮುಜೆ ತೋ ಸಮಜ್ ಮೇ ನಹೀ ಆತಾ ಹೈ. ಶಿವ ಬಾಬಾ ಇವ್ರ ಶರೀರದಲ್ಲಿ ಬಂದು ಹೇಗೆ ಓದಿಸ್ತಾರೆ ಅನ್ನೋದು ನನಗಂತೂ ತಿಳುವಳಿಕೆಯಲ್ಲಿ ಬರ್ತಾ ಇಲ್ಲ, ನನಗೆ ಸಂಶಯ ಇದೆ ಅಂತ ಹೇಳ್ತಾರೆ. ಬಾಪ್ ಕಿ ಯಾದ್ ಬಿಗರ್ ಬಿಗರ್ ವಿನಾಶ್ ಹೋನ ಸಕೆ. ಆದರೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನನ್ನ ನೆನಪಿನ ವಿನಃ ನಿಮ್ಮ ಪಾಪ ಕರ್ಮಗಳು ನಾಶ ಆಗೋದಕ್ಕೆ ಸಾಧ್ಯ ಇಲ್ಲ. ಪೂರಿ ಸಜಾ ಖಾನಿ ಪಡೆಗಿ. ಬಹಳಷ್ಟು ಸಂಪೂರ್ಣ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. यह राजाई स्थापन हो रही है, राजाओं को कितनी दास्ಯ होती है. ಬಾಬಾ ಹೇಳ್ತಿದ್ರೆ, ಇಲ್ಲಿ ರಾಜ್ಯನೇ ಸ್ಥಾಪನೆ ಆಗ್ತಾ ಇದೆ. ಈ ಕಲಿಯುಗದಲ್ಲಿನೂ ಸಹ ರಾಜರಿಗೆ ಎಷ್ಟೆಲ್ಲ ದಾಸಿಯರು ಇರ್ತಾರೆ. ಬಾಬಾ ತೋ ರಾಜಾओं के कनेक्शन में आया हुआ है. ಬ್ರಹ್ಮ ಬಾಬಾರವರು ಸಹ ಅನೇಕ ರಾಜರ ಸಂಬಂಧದಲ್ಲಿ ಕನೆಕ್ಷನ್ನಲ್ಲಿ ಬಂದಿದ್ದಾರೆ. ದಾಸಿಯ ದಹೇಜ್ ಮೇ ದೇತೆ ಹೈ. ರಾಜರಿಗೆ ದಾಸಿಯರನ್ನ ವರದಕ್ಷಿಣೆಯ ರೂಪದಲ್ಲಿ ಕೊಡಲಾಗ್ತದೆ. ಯಹ ಹಿ ಇತ್ನಿ ದಾಸಿಯ ಹೈ ತೋ ಸತ್ಯುಗ್ ಮೇ ಕಿತ್ನಿ ಹೋಗಿ. ಬಾಬಾ ಹೇಳ್ತಿದ್ರೆ, ಇಲ್ಲಿನ ಇಷ್ಟೆಲ್ಲ ದಾಸಿಯರಿದ್ದಾರಂದ್ರೆ ಸತ್ಯುಗದಲ್ಲಿ ಎಷ್ಟಿರ್ಬೋದು. ಯಹ ಬಿ ರಾಜಧಾನಿ ಸ್ಥಾಪನೆ ಹೋ ರಹಿ ಹೈ. ಬಾಬಾ ಹೇಳ್ತಿದ್ರೆ, ಇದು ಸಹ ಇಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಬಾಬಾ ಜಾನ್ತೆ ಹೈ ಬಚ್ಚೆ ಕ್ಯಾ ಕ್ಯಾ ಕರ್ ರಹೆ ಹೈ. ಬಾಬಾನಿಗೂ ಗೊತ್ತು ಮಕ್ಕಳ ಏನೇನು ಮಾಡ್ತಾ ಇದ್ದಾರೆ. ಹರ್ ಏಕಕ್ಕೆ ಪೋತಾ ಮೆಲ್ಸೆ ಬಾಬಾ ಬತಾ ಸಕ್ತೆ ಹೈ. ಪ್ರತಿಯೊಬ್ಬರ ಒಂದು ಚಾರ್ಟ್ನಿಂದ ಮಕ್ಕಳು ಹೇಗಿದ್ದಾರೆ, ಅವ್ರ ಸ್ಥಿತಿ ಹೇಗಿದೆ, ಏನು ಪುರುಷಾರ್ಥ ಇದೆ ಅದನ್ನು ಬಾಬಾ ಹೇಳ್ಬೋದು. ಇಸ್ ಸಮಯ ಮರ್ ಜಾಯೆ ತೋ ಕ್ಯಾ ಬನೆಂಗೆ. ಕರ್ಮಾತೀತ ಅವಸ್ಥಾಕ್ಕೂ ಪಿಚಾಡಿ ಮೇ ಸಬ್ ನಂಬರ್ ವಾರ್ ಪಾತೆ ಹೈ. ಮಕ್ಕಳ ಒಂದು ಚಾರ್ಟನ್ನು ನೋಡಿ ಬಾಬನಿಗೆ ಗೊತ್ತಾಗ್ತದೆ, ಈ ಮಕ್ಕಳ ಹೀಗೆ ಏನಾದರೂ ಶರೀರ ಬಿಟ್ಬಿಟ್ರೆ ಇವ್ರು ಏನು ಪದವಿ ಪಡ್ಕೊಳ್ಬೋದು ಅಂತ. ಯಾಕಂದರೆ ಕರ್ಮಾತೀತ ಸ್ಥಿತಿ ಆಗೋದು ಅಂತಿಮ ಸಮಯದಲ್ಲಿ ನಂಬರ್ ವಾರ್ ಆಗಿ ಕರ್ಮಾತೀತ ಸ್ಥಿತಿಯನ್ನು ಹೊಂದ್ತಾರೆ. ತೋ ಯಹ ಕಮಾಯಿ ಹೈ. ಬಾಬಾ ಹೇಳ್ತಿದ್ರೆ, ಹಾಗಾದರೆ ಇದು ಸಂಪಾದನೆಯಾಗಿದೆ. ಕಮಾಯಿ ಮೇ ಮನುಷ್ಯ ಕಿತ್ನೆ ಬಿಸಿ रहते हैं. ಬಾಬಾ ಹೇಳ್ತಿದ್ರೆ, ಸಂಪಾದನೆ ಗಳಿಕೆಯ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ಬ್ಯುಸಿಯಾಗಿರ್ತಾರೆ. ಖಾನಾ ಖಾತೆ रहेंगे, टेलीफोन कान पर होगा. ऐसे आदमी तो ज्ञान उठा न सके,
ಬಾಬಾ ಹೇಳ್ತಾ ಇದ್ದಾರೆ, ಸಂಪಾದನೆ ಆಗುವಂಥ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ಬ್ಯುಸಿ ಇರ್ತಾರೆ. ಒಂದು ಕಡೆ ಊಟ ಮಾಡ್ತಾ ಇರ್ತಾರೆ, ಒಂದು ಕಡೆ ಫೋನ್ನಲ್ಲಿ ಮಾತಾಡ್ತಾ ಇರ್ತಾರೆ. ಈ ರೀತಿ ಬಹಳ ಬ್ಯುಸಿ ಇರುವಂತಹ ವ್ಯಕ್ತಿಗಳು ಇಂಥವ್ರು ಎಂದೂ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಹ ಗರೀಬ್ ಸಾಧಾರಣ ಹಿ ಆತೆ ಹೇ. ಬಾಬಾ ಹೇಳ್ತಾ ಇದ್ರೆ ಇಲ್ಲಿ ಬಡ ಮಕ್ಕಳು ಸಾಧಾರಣ ಮಕ್ಕಳೇ ಬರ್ತಾರೆ. ಸಾಕಾರ ಲೋಗ್ ತೋ ಕಹೆಂಗೆ ಫುರ್ಸತ್ ಕಹಾ, ಅರೆ ಸಿರ್ಫ್ ಬಾಪ್ ಕೋ ಯಾದ್ ಕರೋ ತೋ ವಿಕಲ್ ವಿನಾಶ್ ಹೋ ಜಾಯೆ. ಸಾಕಾರ ಹೇಳ್ತಾರೆ ನಮ್ಗೆ ಎಲ್ಲಿ ಪುರ್ಸತ್ ಇದೆ ರೀ ಅಂತ. ಆದರೆ ಬಾಬಾ ಹೇಳ್ತಾ ಇದ್ರೆ ಕೇವಲ ತಂದೆಯನ್ನ ನೆನಪು ಮಾಡಿದ್ರೆ ಸಾಕು, ವಿಕರ್ಮ ವಿನಾಶ ಆಗ್ತದೆ. तो बाबा मीठे मीठे बच्चों को बार बार समझाते हैं. ಹಾಗಾದರೆ ಬಾಬಾ ಮಧುರಾತಿ ಮಧುರ ಮಕ್ಕಳಿಗೆ ಬಾರಿ ಬಾರಿ ತಿಳಿಸ್ಕೊಡ್ತಾರೆ. हर एक को यह पैगाम देना है जो ऐसा कोई न कहे कि हमको क्या पता शिव बाबा आया हुआ है. ಬಾಬಾ ಹೇಳ್ತಿದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ತಂದೆ ಬಂದಿದ್ದಾರೆ ಅನ್ನೋಂಥ ಸಂದೇಶ ಕೊಡಬೇಕು. ಇಲ್ಲಾಂದರೆ ಯಾರು ಈ ರೀತಿ ಹೇಳಬಾರ್ದು, ನಮ್ಗೇನು ಗೊತ್ತು, ನಮ್ಗೆ ಗೊತ್ತೇ ಆಗಲಿಲ್ಲ ಶಿವಬಾಬಾ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು. ಬಸ್ ಸಾರಾ ದಿನ್ ಬಾಬಾ ಬಾಬಾ ಹಿ ಕಹತೆ ರಹೋ. ಬಾಬಾ ಹೇಳ್ತಿದ್ರೆ ಕೇವಲ ಇಡೀ ದಿನ ಬಾಬಾ ಬಾಬಾ ಅಂತ ಹೇಳ್ತಾ ಇರಿ. ಕೈ ಬಚ್ಚ ಬಹುತ್ ಯಾದ್ ಕರ್ತಿ ಹೇ. ಬಾಬಾ ಹೇಳ್ತಿದ್ರೆ ಇಷ್ಟೊಂದು ಮಕ್ಕಳು ಬಾಬಾನ ಬಹಳಷ್ಟು ನೆನಪು ಮಾಡ್ತಾರೆ. ಶಿವ ಬಾಬಾ कहने से ही कई बच्चों को प्रेम के आंसू आ जाते हैं. ಶಿವ ಬಾಬಾ ಅಂತ ಹೇಳ್ತಾ ಇದ್ದ ಹಾಗೇನೆ ಎಷ್ಟೋ ಮಕ್ಕಳ ಕಣ್ಣಲ್ಲಿ ಖುಷಿಯ ಅಶ್ರುಧಾರೆಗಳು ಬಂದ್ಬಿಡ್ತಾರೆ, ಖುಷಿಯ ಕಣ್ಣೀರು ಬಂದ್ಬಿಡ್ತವೆ. ಕಬ್ ಜಾಕರ್ ಮಿಲೆಂಗೆ. ಬಾಬಾ ನಾವು ಯಾವಾಗ ಹೋಗಿ ಮಿಲ್ನ ಮಾಡ್ತೀವಿ, देखा नहीं है तो भी तड़पती रहती है और देखे हुए फिर बातें नहीं. ಬಾಬಾ ನೋಡಿಲ್ಲ ಆದರೂ ಸಹ ಮಕ್ಕಳು ಬಾಬಾನ ಮಿಲ್ನ ಮಾಡಬೇಕು, ಬಾಬಾನ ಹೋಗಿ ಮಿಲ್ನ ಮಾಡಬೇಕು ಅಂತ ಇಷ್ಟೆಲ್ಲ ಚಡಪಡಿಸ್ತಾ ಇರ್ತಾರೆ. ಇನ್ನು ಕೆಲವು ನೋಡಿದಂತಹ ಮಕ್ಕಳು ಸಹ ಬಾಬನಿಗೆ ಮಾನ್ಯತೆ ಮಾಡೋದಿಲ್ಲ, ಬಾಬನನ್ನು ಒಪ್ಕೊಳ್ಳೋದಿಲ್ಲ. ವಹ ದೂರ ಬೇಟೆ ಆಸು ಬಹಾತಿರತ್ತೆ ಹೇ. ಆದರೆ ಕೆಲವು ಮಕ್ಕಳು ನೋಡಿರೋದಿಲ್ಲ, ಬಂಧನದಲ್ಲಿರ್ತಾರೆ, ದೂರದಲ್ಲೇ ಕೂತ್ಕೊಂಡು ಬಾಬಾ ನಾವು ನಿಮ್ಮನ್ನು ಯಾವಾಗ ಮಿಲ್ನ ಮಾಡ್ತೀವಿ, ಯಾವಾಗ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ವಂಡರ್ ಹೇನಾ. ಬಾಬಾ ಹೇಳ್ತಿದ್ರೆ ಇದೆಲ್ಲ ಆಶ್ಚರ್ಯ ಅಲ್ವಾ. ಬ್ರಹ್ಮ ಕವಿ ಬಹುತೋಂಕು ಸಾಕ್ಷಾತ್ಕಾರ ಹೋತಾ ಹೇ. ಇನ್ನು ಬ್ರಹ್ಮರವ್ರದ್ದು ಅನೇಕರಿಗೆ ಸಾಕ್ಷಾತ್ಕಾರ ಆಗ್ತದೆ. ಹಾಗೆ ಚಲ್ ಬಹುತೋಂಕು ಸಾಕ್ಷಾತ್ಕಾರ ಹೋಗ. ಬಾಬಾ ಹೇಳ್ತಿದ್ರೆ ಮುಂದೆ ಹೋದ ಹಾಗೆ ಬಹಳಷ್ಟು ಜನರಿಗೆ ಸಾಕ್ಷಾತ್ಕಾರ ಆಗ್ತದೆ. ಮನುಷ್ಯಕೋ ಮರನೆ ಸಮಯ ಸಬ್ ಆಕರ್ ಕಹತೆ ಹೈ ಭಗವಾನ್ ಕೋ ಯಾದ್ ಕರೋ, ತುಮ್ ಭಿ ಶಿವ ಬಾಬಾ ಕೋ ಯಾದ್ ಕರೋ. ಬಾಬಾ ಹೇಳ್ತಿದ್ರೆ ಇವತ್ತು ಯಾರಾದರೂ ಶರೀರ ಬಿಡುವಂಥ ಸಮಯ ಇತ್ತು ಅಂದರೆ ಎಲ್ಲರೂ ಹೇಳ್ತಾರೆ ಭಗವಂತನನ್ನು ನೆನಪು ಮಾಡ್ರಿ ಅಂತ. ಹಾಗೆ ಬಾಬಾ ಹೇಳ್ತಿದ್ರೆ ನೀವು ಶಿವ ಬಾಬಾರವರನ್ನು ನೆನಪು ಮಾಡ್ತೀರಿ. ಬಾಪ್ ಕತೆ ಬಚ್ಚೆ ಪುರುಷಾರ್ಥ ಮೇ ಮೇಕಪ್ ಕರ್ತೆ ರಹೋ, ಮೌಕಾ ಮಿಲ್ತಾ ಹೇ ತೋ ಮೇಕಪ್ ಕರೋ. ಬಾಬಾ ಹೇಳ್ತಿದ್ರೆ ಪುರುಷಾರ್ಥದಲ್ಲಿ ಮಕ್ಕಳೇ, ಪುರುಷಾರ್ಥದಲ್ಲಿ ನೀವೇನು ಮಾಡ್ಕೊಳ್ಳಿ, ಎಲ್ಲ ಮೇಕಪ್ ಮಾಡ್ಕೊಳ್ರಿ, ಗ್ಯಾಲಪ್ ಮಾಡ್ಕೊಳ್ತಾ ಹೋಗ್ರಿ. ಯಾವಾಗ ನಿಮಗೆ ಸಮಯ ಸಿಕ್ಕಾಗಲೂ ಪುರುಷಾರ್ಥ ಮಾಡಿ ಗ್ಯಾಲಪ್ ಮಾಡ್ಕೊಳ್ಳಿ. ಕಮಾಯಿ ಕಿತ್ನಿ ಬಾರಿ ಹೇ. ಯಾಕಂದರೆ ಸಂಪಾದನೆ ನಿಮ್ಗೆ ಇಷ್ಟೊಂದು ಉನ್ನತವಾದದ್ದು, ಇಷ್ಟು ಶ್ರೇಷ್ಠ ಸಂಪಾದನೆ. ಕೊಯ್ ಕೊಯ್ ತೋ ಐಸೆ ಹೇ ಜೋ ಕಿತ್ನಾ ಭಿ ಸಮझाओ ತೋ ಭಿ ಬುದ್ಧಿ ಮೇ ನಹಿ बैठता. ಬಾಬಾ ಹೇಳ್ತಿದ್ರೆ ಕೆಲವು ಮಕ್ಕಳು ಇಂಥವರಿದ್ದಾರೆ, ನೀವು ಎಷ್ಟೇ ಅವ್ರಿಗೆ ಜ್ಞಾನವನ್ನು ತಿಳಿಸ್ಕೊಟ್ರು ಅವ್ರ ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ. ಬಾಪ್ ಕತೆ ಐಸೆ ನಹಿ ಬನ್ನ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಈ ರೀತಿ ಆಗಬಾರ್ದು. ಅಪ್ನ ಕಲ್ಯಾಣ ಕರೋ, ನಿಮ್ಮ ಕಲ್ಯಾಣವನ್ನು ಮಾಡ್ಕೊಳ್ಳಿ. ಬಾಪ್ಗೆ ಶ್ರೀಮತ್ ಪರ್ ಚಲೋ, ಒಂದು ನಿಮ್ಮ ಕಲ್ಯಾಣವನ್ನು ಮಾಡ್ಕೊಳ್ರಿ. ತಂದೆಯ ಶ್ರೀಮತದ ಅನುಸಾರ ನಡೀರಿ. ತುಮಕು ಬಾಪ್ ಪುರುಷೋಮೆ ಉತ್ತಮ ಬನಾತೆ ಹೇ. ಯಾಕಂದರೆ ನಮ್ಮನ್ನು ಬಾಬಾ ಪುರುಷರಲ್ಲಿ ಉತ್ತಮರನ್ನಾಗಿ ಮಾಡ್ತಾ ಇದ್ದಾರೆ. ಯಹ ಹೇ ಏಮ್ ಆಬ್ಜೆಕ್ಟ್. ಇದಾಗಿದೆ ನಿಮ್ಮ ಗುರಿ ಉದ್ದೇಶ. ಬಾಬಾ ಸರ್ವಿಸ್ಗೆ ಕಿತ್ನಿ ಯುಕ್ತಿಯ ಬತಾತೆ रहते हैं. ಬಾಬಾ ಹೇಳ್ತಿದ್ರೆ ನಿಮಗೆ ಸೇವೆಗೋಸ್ಕರ ನಾನು ಎಷ್ಟೆಲ್ಲ ಯುಕ್ತಿಗಳನ್ನು ತಿಳಿಸ್ತಾ ಇರ್ತೀನಿ. ಸಂದೇಶ ತೋ ಸಬ್ಕೋ ದೇನಾ ಹೇ, ಜೋ ಸಮझे ಯಹ ತೋ ಬರೋಬರ್ ಸಚ್ कहते हैं. ನೀವೆಲ್ಲರಿಗೂ ಸಂದೇಶವಂತೂ ಅವಶ್ಯವಾಗಿ ಕೊಡಬೇಕಾಗಿದೆ. ಅವ್ರು ಹೇಳಬೇಕು, ಅವಶ್ಯವಾಗಿ ಇವರು ಸತ್ಯವಾದದ್ದನ್ನೇ ಹೇಳ್ತಾರೆ ಅಂತ. ಇಸ್ ಲಡಾಯಿ ಸೆ ಹಿ ಖಾಸ್ ಭಾರತ್ ಮೇ ಆಮ್ ಸಾರೆ ವಿಶ್ವ ಮೇ ಸುಖ ಶಾಂತಿ ಹೋತಿ ಹೇ. ಬಾಬಾ ಹೇಳ್ತಿದ್ರೆ ಈ ಸಮಯದಲ್ಲಿ ಏನು ಯುದ್ಧ ನಡೀತದೋ ಆ ಒಂದು ಯುದ್ಧದಿಂದಲೇ ವಿಶೇಷವಾಗಿ ಭಾರತ, ಅದರಲ್ಲಿ ಇಡೀ ವಿಶ್ವಕ್ಕೆ ಸುಖ ಶಾಂತಿ ಆಗ್ತದೆ. ऐसे ऐसे बच्चे सभी भाषाओं से में चपाने पड़े.
ಇಂತಿಂಥ ಒಂದು ಪಾಂಪ್ಲೆಟ್ಸನ್ನು ಮುದ್ರಣ ಮಾಡಿ ಎಲ್ಲ ಭಾಷೆಗಳಲ್ಲಿಯೂ ನೀವು ಮುದ್ರಣ ಮಾಡಬೇಕು ಅಂತಿದ್ದಾರೆ ಬಾಬಾ. ಭಾರತ್ ಕಿತ್ನಾ ಬಡಾ ಹೇ, ಭಾರತ ಇಷ್ಟೊಂದು ದೊಡ್ಡದಾಗಿದೆ. ಹರ್ ಏಕೋ ಕೋ ಪತಾ ಹೋನಾ ಚಾಹಿಯೆ, ಜೋ ಐಸೆ ಕೋಯಿ ನ ಕಹೆ ಕಿ ಹಮ್ಕೋ ಪತಾ ಹಿ ನಹಿ ಪಡಾ. ಬಾಬಾ ಹೇಳ್ತಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಯಾರು ಈ ರೀತಿ ಹೇಳಬಾರ್ದು, ಭಗವಂತ ಈ ಸೃಷ್ಟಿಗೆ ಬಂದರೂ ನಮಗೆ ಗೊತ್ತಾಗಲಿಲ್ಲ ಅಂತ. ತುಮ್ ಕಹೆಂಗೆ ಅರೆ ಏರೋಪ್ಲೇನ್ ಸೆ ಪರ್ಚೆ ಗಿರಾಯೆ ಅಖಬಾರ್ ಮೇ ಡಾಲಾ, ತುಮ್ ಜಾಗೆ ನಹಿ. ಆವಾಗ ನೀವು ಹೇಳ್ತೀರಿ ನಾವು ಏರೋಪ್ಲೇನ್ ಮೂಲಕ ಪಾಂಪ್ಲೆಟ್ಸನ್ನೆಲ್ಲ ಹಾಕಿದ್ವಿ ಅಥವಾ ಪತ್ರಿಕೆಗಳಲ್ಲಿ ಎಲ್ಲ ಹಾಕಿದ್ವಿ, ನೀವು ಜಾಗೃತರಾಗಿಲ್ಲ ಅಂತ. ಯಹ ಭಿ ದಿಖಾಯ ಹುವಾ ಹೇ, ಇದನ್ನು ಸಹ ತೋರಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणेಗೋಸ್ಕರ मुख्य सार. ಮೊದಲನೇ ಪಾಯಿಂಟ್, स्वयं में जो भी बुरी आदतें हैं उनकी जांच कर उन्हें निकालने के लिए मेहनत करनी है. ಸ್ವಯಂನಲ್ಲಿ ಯಾವ ಕೆಟ್ಟ ಅಭ್ಯಾಸಗಳಿವೆಯೋ ಅವುಗಳನ್ನು ಪರಿಶೀಲಿಸಿಕೊಂಡು ಅವುಗಳನ್ನು ದೂರ ಮಾಡಿಕೊಳ್ಳುವ ಪರಿಶ್ರಮವನ್ನು ಮಾಡಿ. अपना सच्चा सच्चा पौधा में रखना है. तಮ್ಮ ಸತ್ಯ ಸತ್ಯ ಚಾಟನ್ನು ಇಡಿ. ಬಾಪ್ ಕೆ ಡೈರೆಕ್ಷನ್ ಪರ್ ಚಲನಾ ಹೇ, ತಂದೆಯ ಆಜ್ಞೆಯಂತೆ ನಡೆಯಬೇಕು. सेकंड पॉइंट, ऐसा कोई कर्म नहीं करना है जिससे बाप का नाम बदनाम हो. ತಂದೆ ಹೆಸರಿಗೆ ಕಳಂಕ ಬರುವಂತಹ ಯಾವುದೇ ಕಾರ್ಯವನ್ನ ಅಥವಾ ಯಾವುದೇ ಕರ್ಮವನ್ನ ಮಾಡಬಾರದು. अपनी उन्नति का ख्याल रखना है. ತಮ್ಮ ಉನ್ನತಿಯ ಬಗ್ಗೆ ಗಮನ ಇಟ್ಟುಕೊಳ್ಳಬೇಕು. ಜರಾ ಭಿ ಕುದೃಷ್ಟಿ ನಹಿ ರಖನಿ ಹೇ, ಸ್ವಲ್ಪವೂ ಕೆಟ್ಟ ದೃಷ್ಟಿಯನ್ನ ಇಟ್ಟುಕೊಳ್ಳಬೇಡಿ. वरदान, स्थूल व सूक्ष्म में हर फरमान को पालन करने वाले संपूर्ण फरमान भरदार भव. ಸ್ಥೂಲ ಅಥವಾ ಸೂಕ್ಷ್ಮದಲ್ಲಿಯೂ ಪ್ರತಿಯೊಂದು ಆಜ್ಞೆಯನ್ನ ಪಾಲನೆ ಮಾಡುವಂತಹ ಸಂಪೂರ್ಣ ಆಜ್ಞಾಕಾರಿಗಳಾಗಿ. स्थूल फरमान पालन करने की शक्ति उन्हीं बच्चों में आ सकती है जो सूक्ष्म फरमान पालन करते हैं. ವರದಾನದ ವಿವರಣೆ, ಸ್ಥೂಲ ಆಜ್ಞೆಯನ್ನು ಯಾರಿಗೆ ಪಾಲನೆ ಮಾಡುವಂಥ ಶಕ್ತಿ ಯಾವ ಮಕ್ಕಳಿಗೆ ಬರ್ತದೆ ಅಂದರೆ, ಯಾರು ಸೂಕ್ಷ್ಮ ಆಜ್ಞೆಗಳನ್ನು ಪಾಲನೆ ಮಾಡ್ತಾರೋ ಅವ್ರಿಗೆ. सूक्ष्म और मुख्य फरमान है निरंतर याद में रहो व मन वचन कर्म से पवित्र बनो. ಸೂಕ್ಷ್ಮವಾದಂಥ ಅಥವಾ ಮುಖ್ಯವಾದಂತಹ ಆಜ್ಞೆಯಾಗಿದೆ, ಮಕ್ಕಳೇ ನಿರಂತರ ನೆನಪಿನಲ್ಲಿರಿ, ಮನಸ ವಾಚ ಕರ್ಮಣ ನೀವು ಪವಿತ್ರರಾಗಿರಿ. ಸಂಕಲ್ಪ ಮೇ ಬಿ ಅಪವಿತ್ರತಾ ವ ಅಶುದ್ಧತಾ ನ ಹೋ, ಸಂಕಲ್ಪದಲ್ಲಿಯೂ ಅಪವಿತ್ರತೆ ಅಥವಾ ಅಶುದ್ಧತೆ ಇರಬಾರದು. यदि संकल्प में भी पुराने अशुद्ध संस्कार टच करते हैं तो संपूर्ण वैष्णव व संपूर्ण पवित्र नहीं कहेंगे. ಒಂದು ವೇಳೆ ಸಂಕಲ್ಪದಲ್ಲಿ ಏನಾದರೂ ಹಳೆಯ ಅಶುದ್ಧ ಸಂಕಲ್ಪಗಳೇನಾದರೂ ಟಚ್ ಆಯಿತು ಅಂದರೆ ನೀವು ತಿಳ್ಕೊಳ್ಬೇಕು, ನಾನು ಸಂಪೂರ್ಣ ವೈಷ್ಣವ ಅಥವಾ ಸಂಪೂರ್ಣ ಪವಿತ್ರ ಆಗಿಲ್ಲ ಅಂತ. इसलिए कोई एक संकल्प भी फरमान के सिवाय न चले, तब कहेंगे संपूर्ण फरमान बरदार. ಅದಕ್ಕೋಸ್ಕರ ಯಾವುದೇ ಒಂದು ಸಂಕಲ್ಪನೂ ತಂದೆಯ ಆಜ್ಞೆ ವಿನಃ ಅಥವಾ ಆಜ್ಞೆ ವಿನಃ ಇರಬಾರ್ದು, ನಡಿಬಾರ್ದು ನಮ್ಮದು ಸಂಕಲ್ಪ. ಆವಾಗ ಹೇಳಲಾಗ್ತದೆ ಸಂಪೂರ್ಣ ಆಜ್ಞಾಕಾರಿಗಳು ಅಂತ. ಸ್ಲೋಗನ್, बाप को जानकर दिल से बाबा कहना यह सबसे बड़ी विशेषता है. ಬಾಬಾ ಅಂತ ಹೇಳಿ ಅಥವಾ ಬಾಬಾನನ್ನ ಅರಿತು ಹೃದಯಪೂರ್ವಕವಾಗಿ ಬಾಬಾ ಅಂತ ಹೇಳುವುದರಲ್ಲಿನೇ ಇದೇ ಎಲ್ಲಕ್ಕಿಂತಲೂ ದೊಡ್ಡ ವಿಶೇಷತೆ. ತಂದೆಯನ್ನು ಅರಿತು ಹೃದಯಪೂರ್ವಕವಾಗಿ ಬಾಬಾ ಅಂತ ಹೇಳುವುದೇ ಎಲ್ಲಕ್ಕಿಂತಲೂ ದೊಡ್ಡ ವಿಶೇಷತೆಯಾಗಿದೆ. ये अव्यक्त इशारे
सदा अचल अडोल एकर स्थिति का अनुभव करो. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವನ ಮಾಡಿ. ಏಕರಸ ಸ್ಥಿತಿ बनाने के लिए ಕರ್ಮಯೋಗಿ ಬನೋ. ಏಕರಸ ಸ್ಥಿತಿಯನ್ನು ರೂಪಿಸ್ಕೊಳ್ಬೇಕಂದ್ರೆ ನೀವು ಕರ್ಮಯೋಗಿಗಳಾಗಿ, ಕರ್ಮಯೋಗಿ ಆಗಿ कोई कैसा भी आ जाए वह स्वयं सदा न्यारा और प्यारा रहेगा. ಯಾರು ಕರ್ಮಯೋಗಿಗಳಿರ್ತಾರೋ ಅವ್ರ ಮುಂದೆ ಎಂತಹ ಒಂದು ಪರಿಸ್ಥಿತಿ ಬಂದರೂ ಸಹ ಸ್ವಯಂ ಏನಾಗಿರ್ತಾರೋ ಹಾಗೆ कोई कैसा भी आ जाए, ಯಾರು ಯಾವ ರೂಪದಲ್ಲಿನೇ ಬಂದರೂ ಸಹ ಸ್ವಯಂ ಸದಾ ನ್ಯಾರ और प्यारा रहेगा. ಅವರು ಸ್ವಯಂ ಸದಾ ನ್ಯಾರ ಮತ್ತು ಪ್ಯಾರ ಆಗಿರ್ತಾರೆ. ನಾಲೆಜ್ ದ್ವಾರ ಜಾನೇಗಾ ಇಸ್ಕಾ ಯಹ ಪಾಠ ಚಲ್ ರಹಾ ಹೈ. ಧ್ಯಾನದ ಮೂಲಕ ಅರಿತುಕೊಳ್ತಾರೆ ಇವ್ರದ್ದು ಈ ಸಮಯದಲ್ಲಿ ಇಂಥ ಪಾತ್ರ ನಡೀತಾ ಇದೆ. वह अच्छे को अच्छा समझकर साक्षी होकर देखेगा और बुरे को रहम दिल बन रहम की निगाह से परिवर्तन करने की शुभ भावना से साक्षी होकर देखेगा. ಯಾರು ಒಳ್ಳೆ ಮಕ್ಕಳಿರ್ತಾರೋ, ಬುದ್ಧಿವಂತ ಮಕ್ಕಳಿರ್ತಾರೋ ಅವರು ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ ಎಲ್ಲದನ್ನ. ಕೆಟ್ಟದ್ದನ್ನು ದಯೆಯ ರೂಪದಲ್ಲಿ रहम दिल बन रहम की निगाह से परिवर्तन करने की शुभ भावना से साक्षी होकर देखेगा. ಅವ್ರ ಬಗ್ಗೆ ದಯೆ ಬಂದರೂ ಸಹ ಆ ಒಂದು ದಯೆಯ ಒಂದು ಭಾವನೆಯಿಂದ ಪರಿವರ್ತನೆ ಮಾಡುವಂತಹ ಒಂದು ಶುಭ ಭಾವನೆಯಿಂದ ಅವರನ್ನ ಸಾಕ್ಷಿಯಾಗಿ ನೋಡ್ತಾರೆ. ಯಹಿ ಏಕರಸ ಸ್ಥಿತಿ बनाने का ಸಾಧನ है. ಇದೇ ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧನ ಆಗಿದೆ. अच्छा, ಓಂ ಶಾಂತಿ.